ಆನೋ ಭದ್ರಾಃ ಕ್ರತವೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ನನ್ನ ಎಲ್ಲ ಜ್ಯೇಷ್ಠ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ, ನಮೋ ನಮಸ್ತೆ ಗುರವೇ ಮಹಾತ್ಮನೆ ವಿಮುಕ್ತ ಸಂಗಾಯ ಸದುತ್ತಮಾಯ ನಿತ್ಯಾದ್ವಯಾನಂದ ರಸಸ್ವರೂಪಿಣೆ ಭೂಮ್ನೆ ಸದಾ ಅಪಾರ ದಯಾಂಬುಧಾಮ್ನೆ. ಅಂತಹ ಗುರುಗಳಿಗೆ ನಮೋ ನಮಸ್ತೆ. ಈಗಿರುವಂತಹ ವಿಚಾರ ಸಮಾಧಿ ಸ್ಥಿತಿ ತುಂಬ ಆಳವಾದ ಎತ್ತರವಾದ ವಿಚಾರ. ಇಲ್ಲಿಯವರೆಗೂ ನಮ್ಮ ಸೋದರಿ ಜ್ಯೋತಿ ನಾಗೇಶ್ ಅವರು ಅಹಂಕಾರದ ವಿರಾಟ್ ಸ್ವರೂಪದ ವಿಶ್ವರೂಪ ಸಂದರ್ಶನವನ್ನು ಮಾಡಿಕೊಟ್ರು. ಅಹಂಕಾರ ಅನ್ನೋದು ಎಷ್ಟು ದೊಡ್ಡದು ಅಂತ, ಅದರಿಂದ ನಾವು ಬಿಡಿಸ್ಕೊಳ್ಳುವಂಥದ್ದು, ಅದು ಅತಿ ಸೂಕ್ಷ್ಮವಾಗಿರುವಂಥದ್ದು. ನನಗೆ ಅಹಂಕಾರ ಇಲ್ಲ ಅಂತ ನಾವು ಭಾವಿಸೋದೆ ಅದು ಒಂದು ದೊಡ್ಡ ಅಹಂಕಾರ. ಒಂದಷ್ಟು ಹಂತದಲ್ಲಿ ಬೆಳೆದ್ಮೇಲೆ ನಮ್ಗನ್ಸುತ್ತೆ, ನನಗೆ ಅಹಂಕಾರ ಇಲ್ಲ ಅಂತ. ಯಾವಾಗ ನನಗೆ ಅಹಂಕಾರ ಇಲ್ಲ ಅನ್ನೋಂಥ ಭಾವನೆ ನನಗೆ ಬರುತ್ತೆ, ಅದೇ ಅಹಂಕಾರದ ಸೂಚನೆ. ಹಾಗಾಗಿ ಆ ಉಪನ್ಯಾಸದಲ್ಲಿ ನಮಗೆ ಅರ್ಥವಾದ ವಿಚಾರ ಏನು ಅಂದರೆ, ಅಹಂಕಾರ ನಮ್ಮ ಮಿತ್ರ ಅಲ್ಲ ಅಂತ. ನಾವು ಅದರ ಸ್ನೇಹ ಮಾಡಿದ್ರೆ ನಾವು ಮುಂದುವರಿಯೋದಿಕ್ಕೆ, ಆಧ್ಯಾತ್ಮಿಕ ಪಥದಲ್ಲಿ ನಾವು ಮುಂದುವರಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿಯೇ ಆದಿಶಂಕರಾಚಾರ್ಯರು ಶತ್ರುವಾದ ಅಹಂಕಾರಕ್ಕೆ ಅದರ ಜೊತೆ ಒಂದು ಪದವನ್ನು ಸೇರಿಸ್ತಾರೆ, ಶತ್ರುವಾದ ಅಹಂಕಾರ. ನೀನದನ್ನ ಎಷ್ಟರ ಮಟ್ಟಿಗೆ ದಮನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಅದು ಎಲ್ಲೋ ಒಂದು ರೀತಿಯಲ್ಲಿ ಅದರ ತಲೆಯನ್ನ ಎತ್ತುತ್ತೆ. ಅದು ಹಾವಿನ ಸ್ನೇಹವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಒಂದು ಪದವನ್ನು ಉಪಯೋಗಿಸ್ತಾರೆ, ಮೂಲೋತ್ಪಾಟನೆ ಅನ್ನುವಂಥದ್ದು. ಅಂದರೆ ಅಪ್ರೋಚ್. ಮೂಲೋತ್ಪಾಟನೆ ಅಂದರೆ ಬೇರು ಸಹಿತ ಕಿತ್ತಾಕುವಂಥದ್ದು. ಯಾವುದೋ ಒಂದು ಹಂತದಲ್ಲಿ ನಮ್ಗನ್ಸುತ್ತೆ, ನಾನು ಈ ಅಹಂಕಾರವನ್ನ ಬೇರು ಸಹಿತ ಕಿತ್ತಾಕಿದ್ದೀನಿ ಅಂತ. ಆದರೆ ಅಲ್ಲೇ ಅವರು ಒಂದು ಉಪಮಾನವನ್ನು ಕೊಟ್ಟರು, ಬೇರು ಸಹಿತ ಕಿತ್ತಾಕಿದ್ದೀನಿ ಅಂತ ಅನ್ಕೊಳ್ತಾ ಇರಬೇಕಾದ್ರೇನೆ ಅಲ್ಲಿ ಮತ್ತೆ ಅದು ಚಿಗುರೊಡೆಯುತ್ತೆ. ಅದನ್ನ ನಾವು ಸಂಪೂರ್ಣವಾಗಿ ದಮನ ಮಾಡುವಂಥದ್ದು ಅತಿ ಕಷ್ಟವಾಗಿರುವಂತಹ ಕೆಲಸ. ಕಷ್ಟ ಅಂತ ನಾವು ಬಿಡೋದಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಸಾಧ್ಯ. ಕಷ್ಟಪಟ್ಟು ನಾವು ಅದನ್ನ ಸಾಧಿಸಬೇಕಾಗಿದೆ. ಯಾವುದನ್ನ ಸಾಧಿಸಬೇಕಾಗಿದೆ? ಅಹಂಕಾರವನ್ನ ದಮನ ಮಾಡುವಂಥದ್ದು. ನಮ್ಮನ್ನ ಇಲ್ಲಿವರೆಗೂ ಅಹಂಕಾರ ಗೆದ್ದುಕೊಂಡೇ ಬಂದಿದೆ. ನಾವು ಅದರ ಅಡಿಯಲ್ಲಿ ಸೇವಕರಾಗಿನೇ ಇದ್ದೀವಿ. ನಾವು ವಿ ಹ್ಯಾವ್ ಟು ಬಿಕಮ್ ದ ಮಾಸ್ಟರ್ಸ್. ನಾವು ಅದರ ಯಜಮಾನನಾಗಬೇಕು. ತಲೆ ಎತ್ತಬೇಡ, ನಿನ್ನ ಹೆಡೆ ಅಂತ ಕರಿತೀವಲ್ಲ ನಾವು, ಆ ಹಾವಿನ ಹೆಡೆಯನ್ನ ಎತ್ತಬೇಡ ಅಂತ ನಾವು ಅದಕ್ಕೆ ಆರ್ಡರ್ ಮಾಡುವಂತ ಹಂತಕ್ಕೆ ಬರಬೇಕು. ಯಾತಕ್ಕಾಗಿ ಈ ರೀತಿ ಅಹಂಕಾರ ಅಷ್ಟು ವಿಶ್ವರೂಪ ಸಂದರ್ಶನವನ್ನ ಮಾಡುತ್ತೆ ಅಂದಾಗ, ಅದು ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಬಾಹ್ಯಮುಖವಾಗಿ ಇದೆ. ನಮ್ಮ ಇಂದ್ರಿಯಗಳು ಬಾಹ್ಯಮುಖವಾಗಿ ಇರುವ ಕಾರಣ ಅವು ಸದಾ ಬಾಹ್ಯ ಪ್ರಪಂಚದಲ್ಲಿ ಇರುವಂತಹ ವಸ್ತು ವಿಷಯಗಳ ಕಡೆ ಗಮನ ಹೋಗುತ್ತೆ. ಕಣ್ಣು ನೋಡ್ಬೇಕು ಅಂತ ಯೋಚನೆ ಮಾಡುತ್ತೆ, ಕಿವಿ ಕೇಳಬೇಕು ಅಂತ ಯೋಚನೆ ಮಾಡುತ್ತೆ,
ನಾಲಿಗೆ ರುಚಿ ನೋಡ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಸದಾ ಏನು ನಮ್ಮಲ್ಲಿರುವಂತಹ ಪಂಚೇಂದ್ರಿಯಗಳು ಇದೆ ಅವೆಲ್ಲವೂ ಕೂಡ ಅದರ ಗಮನ ಸದಾ ಬಾಹ್ಯಮುಖವಾಗಿ, ಅಂದ್ರೆ ಹೊರಗಿನ ಗಮನ ಮಾತ್ರನೇ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಅಂದ್ರೆ ವಿಷಯ ಚಿಂತನೆ. ವಿಷಯ ಅಂದ್ರೆ ಇಲ್ಲೇನರ್ಥ, ನಮ್ಮ ಇಂದ್ರಿಯಗಳು ನೋಡಿದ್ದನ್ನ ಬೇಕು ಅನ್ಸ್ಕೊಳ್ಳುತ್ತೆ, ಅದನ್ನೇನೋ ಕೇಳಿಸ್ಕೋಬೇಕು ಅನ್ಕೊಳ್ಳುತ್ತೆ, ಅದೇನೋ ತಿನ್ಬೇಕು ಅಂತ ಅನ್ಕೊಳ್ಳುತ್ತೆ. ಈ ರೀತಿಯಾಗಿ ಅದರ ಹಿಂದೆ ಹೋಗ್ತಾ ಅದರ ಯೋಚನೆಯಲ್ಲಿ ಆ ವಿಷಯಗಳ ಅಂದ್ರೆ ನಾವು ಅನುಭವಿಸಬೇಕು ಅನ್ನುವಂತಹ ವಿಚಾರಗಳ ಯೋಚನೆಯ ಹಿಂದೆ ಅದು ಹೋಗುತ್ತೆ. ಯಾವಾಗ ಅದು ಆ ವಿಚಾರಗಳ ಹಿಂದೆ ಹೋಗುವಂತ ಪ್ರಯತ್ನವನ್ನ ಮಾಡುತ್ತೋ ಆಗ ನಾವು ಕಾರ್ಯೋನ್ಮುಖರಾಗ್ತೀವಿ. ಕಾರ್ಯೋನ್ಮುಖರು ಅಂದ್ರೆ ನನಗೆ ನಾಲಿಗೆಗೆ ರುಚಿ ಬೇಕು, ನಾಲಿಗೆಗೆ ರುಚಿ ಬೇಕು ಅಂತ ನನ್ನ ಇಂದ್ರಿಯಗಳು ರುಚಿಯ ಕಡೆ, ಒಂದು ಮೈಸೂರು ಪಾಕ್ ಕಡೆ ಹೋದಾಗ ಅದು ವಿಷಯ ಚಿಂತನೆ. ಅವಾಗ ಏನ್ ಮಾಡ್ತೀವಿ, ಆ ಮೈಸೂರು ಪಾಕನ್ನ ಪಡೆಯೋದಿಕ್ಕೆ ಬೇಕಾಗಿರುವಂತಹ ಕೆಲಸವನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಏನಿದೆ, ನನಗೆ ಮೈಸೂರು ಪಾಕ್ ಬೇಕು, ಅದನ್ನ ಏನಂತೀವಿ ನಾವು ಕಾಮ್ಯ ಕರ್ಮ. ಕಾಮ್ಯ ಕರ್ಮ ಅಂದ್ರೆ ಅದರಲ್ಲಿ ಒಂದು ಆಸೆ ಇದೆ, ಆಸೆ ಇದೆ, ನಾನು ಅದನ್ನ ತಗೋಬೇಕು, ಅದನ್ನ ನಾನು ರುಚಿ ನೋಡ್ಬೇಕು, ಆ ರುಚಿ ನೋಡೋದ್ರಿಂದ ನನಗೆ ಆನಂದ ಸಿಕ್ಕುತ್ತೆ, ಸುಖ ಸಿಕ್ಕುತ್ತೆ. ಇದು ಕಾಮ್ಯ ಕರ್ಮ. ಅಂದ್ರೆ ಏನ್ ಮಾಡ್ತಾ ಇದೀವಿ ನಾವು, ಎಷ್ಟರ ಮಟ್ಟಿಗೆ ನಾವು ಅಹಂಕಾರವನ್ನ ದಮನ ಮಾಡಿದೀವಿ ಅಂತ ಅನ್ಕೊಳ್ತಾ ಇದ್ರು ಕೂಡ ಎಲ್ಲಿಯವರೆಗೆ ನಮ್ಮ ಇಂದ್ರಿಯಗಳು ಹೊರಗಿನ ವಿಚಾರಗಳಿಗೆ ಗಮನವನ್ನ ಕೊಡುತ್ತೋ ಆ ವಿಷಯ ಚಿಂತನೆ ನಮ್ಮನ್ನ ಕೆಲಸ ಮಾಡೋ ರೀತಿಯಲ್ಲಿ ಮಾಡುತ್ತೆ. ಆ ಕೆಲಸ ಹೇಗಿರುತ್ತೆ ಅಂದ್ರೆ ಆಸೆಯಿಂದ ಕೂಡಿರುವಂತಹ ಕೆಲಸವಾಗಿರುತ್ತೆ. ಅದನ್ನ ನಾನು ಸಾಧನೆ ಮಾಡಬೇಕು ಅನ್ನೋವಂಥದ್ದು ಒಳಗಡೆನೆ ಹರಿತಾ ಇರುತ್ತೆ, ಅದು ಹೊರಗೆ ಬರ್ದೇ ಇದ್ರು ಕೂಡ ನಾನು ಅದನ್ನ ಸಂಪಾದನೆ ಮಾಡ್ಬೇಕು. ಸೇರ್ಕೊಳ್ತಾ ನಾನು ಅಂತ ನಾವು ಅನ್ಕೊಂಡಿದ್ದೇನು ಅಂದ್ರೆ ಬರೀ ಕಣ್ಣು ನೋಡ್ತಾ ಇದೆ, ಕಿವಿ ಕೇಳಿಸ್ಕೊಳ್ತಾ ಇದೆ ಅಂತ. ಆದ್ರೆ ಅದರ ಹಿಂಬದಿಯಲ್ಲಿ ಈ ನಾನು ಅನ್ನೋಂಥದ್ದು ಇದೆ. ನಾನು ಅನ್ನೋಂಥದ್ದು ಇರೋದಕ್ಕಾಗಿನೇ ನಾವು ಕೆಲಸ ಮಾಡಬೇಕಾಗಿರೋ ರೀತಿಯಲ್ಲಿ ನಮ್ಮನ್ನ ಅದು ಪ್ರಚೋದನೆ ಮಾಡ್ತಾ ಇದೆ. ಈ ರೀತಿಯಾಗಿ ಕಾಮ್ಯ ಅಂದ್ರೆ ಅದರಲ್ಲಿ ಆಸೆಯನ್ನ ಹೊಂದಿ ಕೆಲಸ ಮಾಡೋದಕ್ಕೆ ಪ್ರಚೋದನೆ ಸಿಕ್ಕಾಗ ಏನಾಗುತ್ತೆ, ನಮ್ಮಲ್ಲಿ ಸಂಸ್ಕಾರ ರೂಪದಲ್ಲಿ ಸೇರ್ಕೊಳ್ಳುತ್ತೆ. ಅರೆ ಈ ಜನ್ಮ ಜನ್ಮಗಳಲ್ಲೂ ಮೈಸೂರು ಪಾಕ್ ನನ್ಗೆ ಇಷ್ಟ ಇತ್ತು, ಈಗ ಕೂಡ ಮೈಸೂರು ಪಾಕನ್ನ ಕಂಡ ತಕ್ಷಣ ಏನನ್ಸುತ್ತೆ, ಓ ಮೈಸೂರು ಪಾಕು ಚೆನ್ನಾಗಿರುತ್ತೆ. ಯಾತಕ್ಕಾಗಿ ನಿನ್ಗೆ ಮೈಸೂರು ಪಾಕ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಂದ್ರೆ ಅಲ್ಲಿ ವಾಸನಾ ರೂಪದಲ್ಲಿ, ಸಂಸ್ಕಾರ ರೂಪದಲ್ಲಿ ಒಳಗಡೆ ಈಗಾಗ್ಲೇನೆ ಸೇರ್ಕೊಂಡಿದೆ ಅದು. ಆ ರೀತಿಯಾಗಿ ಅದು ನಮ್ಮನ್ನ ಪ್ರಚೋದನೆ ಮಾಡ್ತಲೇ ಇರುತ್ತೆ. ಯಾವುದೋ ಒಂದು ಕಾರ್ಯಕ್ಕೆ ಅಲ್ಲಿ ಪ್ರಚೋದನೆ ನಡೀತಾ ಇದೆ. ಯಾವಾಗ ಕಾರ್ಯಕ್ಕೆ ಅಲ್ಲಿ ಪ್ರಚೋದನೆ ನಡೀತಾ ಇದೆಯೋ ಇನ್ನು ಮುಂದಿನ ಹಂತ ಸಂಸಾರ. ಸಂಸಾರ ಅಂದ್ರೆ ಎಲ್ಲ ಹಂತಗಳು. ಸಂಸಾರ ಅಂದ್ರೆ ಏನ್ ಅನ್ಕೋಬಹುದು ನಾವು, ಪತಿ ಪತ್ನಿ ಮಕ್ಕಳು ಒಂದು ಹಂತದಲ್ಲಿ ಸಂಸಾರ, ಇನ್ನು ಇಡೀ ಪ್ರಪಂಚ ಒಂದು ಹಂತದಲ್ಲಿ ಸಂಸಾರ, ಇನ್ನು ಅದಕ್ಕಿಂತಲೂ ವೇದಾಂತದಲ್ಲಿ ಸಂಸಾರ ಅನ್ನುವಂಥ ಪದ ನಮ್ಮ ಗಮನಕ್ಕೆ ಬಂತು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು ಅಥವಾ ನಾವು ಜ್ಞಾಪಿಸ್ಕೋಬೇಕಾಗಿರೋಂಥ ಅಂಶ ಏನು ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಇದು ಸಂಸಾರ. ಇನ್ನು ಯಾವಾಗ ನಾವು ಈ ಚಕ್ರದಲ್ಲಿ ಅಂದ್ರೆ ಸಂಸಾರ ಚಕ್ರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತಹ ಈ ಚಕ್ರದಲ್ಲಿ ಸಿಕ್ಕಾಕೊಂಡಿದೀವೋ ಆಗ ದುಃಖ ತಪ್ಪಿದ್ದು ಅಲ್ಲ. ಎಲ್ಲಿವರೆಗೂ ನಮಗೆ ದುಃಖ ತಪ್ಪಿದ್ದು ಅಲ್ಲಿವೋ ಅಲ್ಲಿಯವರೆಗೂ ಕೂಡ ನಮಗೆ ನಾವು ಯಾರು ಅನ್ನೋಂಥದ್ದು ಅರ್ಥ ಆಗಿಲ್ಲ. ಸತ್ ಚಿತ್ ಆನಂದ ಸ್ವರೂಪರು ನಾವು ಅನ್ನೋಂಥದ್ದು ನಮಗೆ ಅರ್ಥ ಆಗಿದ್ದಿದ್ರೆ, ಆನಂದ ಸ್ವರೂಪರು ನಾವು ಅನ್ನೋಂಥದ್ದು ನಮಗೆ ಅರ್ಥ ಆಗಿದ್ದಿದ್ರೆ ಅಲ್ಲಿ ದುಃಖಕ್ಕೆ ಸ್ಥಾನ ಇಲ್ಲ. ಯಾವಾಗ ದುಃಖಕ್ಕೆ ಸ್ಥಾನವನ್ನ ಕೊಟ್ಟು ನಾವು ಪಕ್ಕಕ್ಕೆ ಸರಿದ್ಬಿಟ್ಟು ಅದನ್ನ ನೀನು ಕೂತ್ಕೋ ಅಂತ ನಾವು ಜಾಗ ಕೊಟ್ಟು ಆಗಲೇ ಗೊತ್ತಾಯ್ತು ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ ಅಂತ. ನೋಡ್ದ, ಎಲ್ಲಿಂದ ಎಲ್ಲಿಯವರೆಗೂ
ನಾವ್ ಅನ್ಕೊಂಡಿದ್ದೇನು ಅಂದ್ರೆ ಈ ಇಂದ್ರಿಯಗಳು ಕರ್ಕೊಂಡು ಹೋಗ್ದಂಗೆ ಹೋಗ್ತಾ ಇದೀವಿ, ಅದರಿಂದ ನಮಗಾಗುವಂತ ನಷ್ಟ ಏನು ಅಂತ. ಆದ್ರೆ ಇಂದ್ರಿಯಗಳ ಹಿಂದೆ ನಾವು ಹೋಗ್ತಾ ಇದ್ರೆ ಯಾವ ರೀತಿಯಾಗಿ ಈ ಅಹಂಕಾರ ಅನ್ನುವಂಥದ್ದು ಚಿಗುರುತ್ತೆ, ಅದು ನಮ್ಮನ್ನ ಎಲ್ಲಿ, ನಮ್ಮ ಗುರಿಯನ್ನ ಯಾವ ರೀತಿಯಾಗಿ ತಪ್ಪಿಸುತ್ತೆ, ಅದರ ಕಡೆ ನಾವು ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗಿದೆ, ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗಿದೆ. ಸರಿ, ನಿನ್ನ ಇಷ್ಟ, ನೀನು ಹೋಗ್ತಾ ಇರು, ನಾನು ಪರವಾಗಿಲ್ಲ, ನನ್ನ ಸಾಧನೆನ ನಾನು ಮಾಡ್ಕೊಳ್ತೀನಿ ಅಂದ್ರೆ ಅದು ಆಗಲ್ಲ. ಇಂದ್ರಿಯಗಳನ್ನ ನಿನ್ನಿಷ್ಟದ ಪ್ರಕಾರ ನೀನು ಮಾಡ್ಕೋ, ನಾನು ನನ್ನ ಸಾಧನೆಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಮ್ಮ ಸಾಧನೆ ಮುಂದುವರಿಯೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇಂದ್ರಿಯಗಳು ನಮ್ಮ ದಾರಿಯನ್ನ ತಪ್ಪಿಸುತ್ತೆ. ಅನ್ಯ ಮಾರ್ಗವಿಲ್ಲ. ದೇರ್ ಇಸ್ ನೋ ಅದರ್ ಪಾತ್ ಟು ಗೋ. ಇರೋದು ಒಂದೇ ದಾರಿ. ನೀನು ಯಾವಾಗ ಇಂದ್ರಿಯಗಳಿಗೆ ಜಾಗ ಕೊಟ್ಟಿಯೋ ಮತ್ತೆ ನಿನ್ನ ಗುರಿಯನ್ನ ಸೇರೋದಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನಮ್ಮ ಸಾಧನೆಯಲ್ಲಿ ನಾವು ಅನುಕ್ಷಣ ಅಪ್ರಮತ್ತರಾಗಿರಬೇಕು. ಅದನ್ನೇ ನಮ್ಮ JK ಅವರ ಮಾತಲ್ಲಿ ಹೇಳ್ಬೇಕಾದ್ರೆ ಕಾನ್ಸ್ಟೆಂಟ್ ಅವೇರ್ನೆಸ್. ಅವರು ಅವೇರ್ನೆಸ್ ಅನ್ನೋಂಥ ಪದವನ್ನು ಬರೀ ಸಿಂಗಲ್ ಆಗಿ ಉಪಯೋಗಿಸಲ್ಲ. ಅವೇರ್ನೆಸ್ ಅಂದ್ರೆ ಗಮನಿಸುವಂತಹದ್ದು. ಆದ್ರೆ ಈಗ ಗಮನಿಸ್ತಾನೆ ಇರ್ತೀವಿ, ಎಲ್ಲೋ ಒಂದು ಕ್ಷಣ ಮರಿತೀವಿ, ಅದು ಕಾಯ್ತಲೇ ಇರುತ್ತೆ, ಸಿಕ್ತು ಸೇರ್ಕೊಳ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ನಮ್ಮ ದೊಡ್ಡವರು ಪುರಾಣಗಳು ಅಂದ್ರೆ ನಾವೀಗೇನ್ ಮಾಡ್ತೀವಿ, ಆ ಪುರಾಣಗಳೆಲ್ಲ ಕೂಡ ಅರ್ಥಹೀನ ಅನ್ನೋಂಥ ಮಟ್ಟಕ್ಕೆ ಬಂದಿದೀವಿ. ಅಂದ್ರೆ ನಮ್ಮ ದೊಡ್ಡವರೊಂದು ಮಾತು ಹೇಳ್ತಾ ಇದ್ರು, ಏನು ಅಂದ್ರೆ ಕೈ ಕಾಲು ತೊಳ್ಕೊಳ್ಳೋವಾಗ ನೀಟಾಗಿ ತೊಳ್ಕೋಬೇಕು, ಅದರಲ್ಲಿ ಸಣ್ಣದಾಗಿ ಒಂಚೂರು ಗ್ಯಾಪ್ ಇದ್ರೂ ಕೂಡ ಅಲ್ಲಿ ಶನಿ ಮಹಾತ್ಮ ಬಂದು ಸೇರ್ಕೊಳ್ತಾನೆ ಅಂತ. ನಾವ್ ಅನ್ಕೊಂಡಿದ್ದೇನು ಅಂದ್ರೆ ಪುರಾಣಕ್ಕೆ ಅರ್ಥ ಇಲ್ಲ, ಶನಿ ಮಹಾತ್ಮ ಇದ್ದಾನಂತೆ ಸೇರ್ಕೊಳ್ತಾನೆ ಅಂತಂದ್ರೆ ಅದು ಒಂದು ಸಿಂಬಾಲಿಕ್ ಅಷ್ಟೇ. ನೀನು ಯಾವ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಆ ವಿಚಾರದಲ್ಲಿ ನಿನಗೆ ಪರಿಪೂರ್ಣವಾದ ಗಮನ ಇರಬೇಕು ಅನ್ನೋದನ್ನ ನಮ್ಗೆ ತೋರಿಸಿ ಕೊಡೋದಿಕ್ಕಾಗಿ ನಿನ್ ಗಮನ ಇದ್ದಿದ್ರೆ ಆ ಪ್ಯಾಚ್ ಆಗಿ ನಿನ್ ಕೈಕಾಲು ತೊಳಿತಾ ಇರ್ಲಿಲ್ಲ. ಆ ಕೈಕಾಲು ತೊಳೆಯೋದಲ್ಲಿ ಪ್ಯಾಚ್ ಇದೆ ಅಂದ್ರೆ ನಿನ್ನ ಗಮನ ಇಲ್ಲ ಅಂತ. ಅದನ್ನ ಇನ್ನೊಂದು ರೀತಿಯಲ್ಲಿ ಸಿಂಪ್ಲಿಫೈ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಅವರು ಹೇಳಿರುವಂಥದ್ದು. ಅದನ್ನೇ ಇನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇರೋರಿಗೆ ನಮ್ಮ JK ಅವರು ಹೇಳಿರುವಂಥದ್ದು, ನಾಟ್ ಓನ್ಲಿ ಜಸ್ಟ್ ಅವೇರ್ನೆಸ್, ಇಟ್ ಈಸ್ ಕಾನ್ಸ್ಟೆಂಟ್ ಅವೇರ್ನೆಸ್. ಅದನ್ನೇ ಅಪ್ರಮತ್ತೋಭವ. ಅದಕ್ಕಾಗಿ ಶಂಕರಾಚಾರ್ಯರು ಅವರದ್ದೇ ಆದ ಶೈಲಿಯಲ್ಲಿ ಹೇಳ್ತಾರೆ, ಅತಃ ಪ್ರಮಾದಾತ್ ನ ಪರೋಸ್ತಿ ಮೃತ್ಯುಹು. ಶಂಕರಾಚಾರ್ಯರು ಬೇರೆ ಅಲ್ಲ, ನಮ್ಮ ಸನತ್ ಕುಮಾರ ಪ್ರಭುಗಳು ಬೇರೆ ಅಲ್ಲ. ಈ ವಾಕ್ಯವನ್ನ ಹೇಳಿರುವಂತವ್ರು ಸನತ್ ಕುಮಾರ ಪ್ರಭುಗಳು. ನಾವ್ ಯಾರನ್ನ ದ ಕಿಂಗ್ ಅಂತ ಆರಾಧನೆಯನ್ನ ಮಾಡ್ತೀವೋ, ಯಾರು ನಮ್ಮೆಲ್ಲ ಜ್ಞಾನಕ್ಕೂ ಅಧಿಪತಿಯೋ ಅವರು ಹೇಳಿರುವಂತ ಮಾತೇನು ಅಂದ್ರೆ, ನ ಪ್ರಮಾದಾತ್ ಪರೋ ಅಸ್ತಿ ಮೃತ್ಯುಹು. ನೀನು ಯಾವುದನ್ನ ಮೃತ್ಯು ಅಂತ ಕರೀತಾ ಇದೆಯೋ ಅದು ನ ಪ್ರಮಾದಾತ್ ಪರಹ ಅಸ್ತಿ, ಅಂದ್ರೆ ನಿನ್ನ ಅಜಾಗರೂಕತೆಗಿಂತಲೂ ಮಿಂಚಿರುವಂತಹ ಮೃತ್ಯು ಬೇರೊಂದು ಇಲ್ಲ. ಮತ್ತೊಂದ್ಸಲ, ನಿನ್ನ ಅಜಾಗರೂಕತೆಗಿಂತಲೂ ಮೃತ್ಯು ಬೇರೊಂದು ಇಲ್ಲ. ಅಂದ್ರೇನು? ಅಜಾಗರೂಕತೆ ಈಸ್ ಈಕ್ವಲ್ ಟು ಮೃತ್ಯು. ಪರವಾಗಿಲ್ಲ ಬಿಡು, ಯಾರದ್ದೋ ಒಂದು ಮನೆ ಹತ್ರ ಇರುವಂತಹ ರೋಸ್ ಗಿಡ ಅಲ್ವಾ, ಅಲ್ಲಿರುವಂತ ಹೂ ತುಂಬಾ ಬ್ಯೂಟಿಫುಲ್ ಆಗಿದೆ, ಅದು ಒಂದನ್ನ ಹಿಂಗ್ ಕಿತ್ಕೊಂಡ್ರೆ ಏನಾಗುತ್ತೆ, ನಾನೇನು ಬೇರೆ ಏನು ತಗೊಳ್ಳಿಲ್ಲ ಅಲ್ವಾ, ಒಂದು ರೋಸ್ ಅಷ್ಟೇ, ಆ ರೋಸ್ ಅನ್ನ ತಗೊಂಡ್ರೆ ಏನಾಗುತ್ತೆ? ಅಜಾಗರೂಕತೆ. ನಮ್ಮನ್ನ ನಾವೇ ಸಮರ್ಥಿಸ್ಕೊಳ್ಳೋ ಅಂತದ್ದು. ನಾನು ಅಲ್ಲಿ ಬಿದ್ದಿರೋ ಅಂತ ಆ ಹಣದ ಕಟ್ಟೆನೂ ತಗೊಳ್ಳಿಲ್ಲ, ಅವರ ಕಾಂಪೌಂಡ್ ಅಲ್ಲಿ ರೋಸ್, ಆ ರೋಸ್ ಇನ್ನು ಕಾಂಪೌಂಡ್ ವಾಲ್ಗಿಂತ ಈ ಕಡೆ ಬಂದಿತ್ತು, ಅದಕ್ಕೆ ಒಂದು ರೋಸ್ ಕಿತ್ಕೊಂಡೆ. ಎಲ್ಲಿ ಕರ್ಕೊಂಡೋಗುತ್ತೆ ಅದು? ಮೃತ್ಯುಹು. ಮೃತ್ಯು ಅಂದ್ರೆ ಬರೀ ನಮ್ಮ ಸ್ಥೂಲ ಶರೀರದ ಪತನ ಅಲ್ಲ, ಆಧ್ಯಾತ್ಮಿಕ ಜೀವನದ ಪತನ. ಅದಕ್ಕಾಗಿ ಸನತ್ ಕುಮಾರರು ಹೇಳುವಂತದ್ದು ಅಪ್ರಮತ್ತೋಭವ. ಯಾವ ಕ್ಷಣದಲ್ಲೂ ಕೂಡ ನೀನು ಅಜಾಗರೂಕನಾಗಿ ಇರಲು ಸಾಧ್ಯವಿಲ್ಲ.
ಇದು ಪರವಾಗಿಲ್ಲ, ಇದು ಪರವಾಗಿಲ್ಲ, ಇದು ಪರವಾಗಿಲ್ಲ ಅಂತ ಕನ್ಸೆಷನ್ಗಳು ಕೊಡ್ತಾ ಹೋಗ್ತಾ ಇದ್ರೆ ಅದು ನಮ್ಮನ್ನ ಆಧ್ಯಾತ್ಮಿಕ ಮೃತ್ಯುವಿನ ಕಡೆ ಕರ್ಕೊಂಡು ಹೋಗುತ್ತೆ. ಈ ವಾಸನೆಗಳು ನಮ್ಮಲ್ಲಿ ಸೇರ್ಕೊಳ್ಳುತ್ತೆ. ಇವತ್ತು ರೋಸ್ ತಗೊಂಡು ಇನ್ನೊಂದಿನ ತಗೊಳ್ತೀವಿ. ನಮ್ಮ ಹಿರಿಯ ಸೋದರರು ಜಿನರಾಜದಾಸರು ಅದೇ ಹೇಳುವಂತದ್ದು, ಇದು ಸಣ್ಣ ವಿಚಾರ ಅಂತ ಅಲ್ಲ, ಇಟ್ ಈಸ್ ನಾಟ್ ಯುವರ್ಸ್ ದೆನ್ ಇಟ್ ಈಸ್ ಸ್ಟೀಲಿಂಗ್. ಒಬ್ಬ ಹೆಂಗಿದೆ ನೋಡಿ. ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದು ಒಂದು ರೋಸ್ ಹೂವನ್ನ ತಗೊಂಡ್ರೆ ಏನು ತಪ್ಪಿಲ್ಲ ಅಂತ. ಆದ್ರೆ ನಮ್ಮ ಜಿನರಾಜದಾಸರು ಹೇಳುವಂಥದ್ದು ಏನು ಅಂದ್ರೆ, ರೋಸ್ ಹೂವು ನಿಂದಲ್ಲ, ನಿನ್ನ ತೋಟದಲ್ಲಿ ಬೆಳೆದಿರುವಂಥದ್ದು ಅಲ್ಲ, ನೀನು ನೀರು ಹಾಕಿ ಬೆಳೆಸಿರುವಂಥದ್ದು ಅಲ್ಲ. ಆ ರೋಸು ನೀನು ತಗೊಂಡ್ರೆ ಅದು ಕಳ್ಳತನ. ಯಾವತ್ತಾದ್ರೂ ನಮ್ಗೆ ಆ ಭಾವನೆ ಬಂದಿತ್ತ? ಅದು ಕಳ್ಳತನ. ದೊಡ್ಡ ವಿಚಾರಗಳನ್ನ ರಾತ್ರಿ ಹೊತ್ತು ತಗೊಂಡ್ರೆ ಕಳ್ತನ, ಹಗಲಲ್ಲಿ ತಗೊಂಡ್ರೆ ಕಳ್ತನ ಅಲ್ಲ ಅಂತ ನಾವು ಅನ್ಕೊಂಡಿರೋವಂಥದ್ದು. ನಿಂದಲ್ವಾ ಮುಗೀತು, ನಿಂದಲ್ವಾ ಮುಗೀತು. ಅದು ಪ್ರಮಾದ. ನೀನು ಯಾವತ್ತಾದ್ರೂ ಒಂದು ಕ್ಷಣ, ಒಂದೇ ಒಂದು ಕ್ಷಣ ಅದರಿಂದ ಪಕ್ಕಕ್ಕೆ ಬಂದೆ. ಒಳ್ಳೆ ಒಂದು ಎಕ್ಸಾಂಪಲ್ ಹೇಳಿದ್ರು ನಮ್ಮ ಸೋರಿ ಜ್ಯೋತಿ ಅವರು. ಮೇಲಿಂದ ಚೆಂಡು, ಅದು ಎಷ್ಟು ಮೇಲಿಂದ ಜಾರಿದ್ರೆ ಅಷ್ಟು ಫೋರ್ಸ್ ಜಾಸ್ತಿ ಅದಕ್ಕೆ. ನಾವು ಆಧ್ಯಾತ್ಮಿಕ ಪಥದಲ್ಲಿ ಎಷ್ಟು ಮುಂದೆ 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 ಹೋಗ್ತಾ ಇರ್ತೀವಿ, ಆಗ ಅಷ್ಟಷ್ಟು ಪ್ರಮತ್ತರಾಗೇ ಇರ್ಬೇಕು ನಾವು. ಅಂದ್ರೆ ಅಷ್ಟಷ್ಟು ಜಾಗರೂಕರಾಗೇ ಇರ್ಬೇಕು. ಯಾಕೆ ಅಂದ್ರೆ ಸಣ್ಣ ಹೈಟಿಂದ, ಎತ್ತರದಿಂದ ಬಿದ್ರೆ ಬರೀ ಕಾಲ್ ಮುರಿಯುತ್ತೆ. ತುಂಬಾ ಎತ್ತರದಿಂದ ಬಿದ್ರೆ ಅಲ್ವಾ? ಹಾಗಾಗಿ ಎತ್ತರ ಹೋದಷ್ಟು ಕೂಡ ನಾವು ತುಂಬಾ ಜಾಗರೂಕರಾಗೇ ಇರಬೇಕು. ಜಾಗರೂಕತೆಯಿಂದ ಇದ್ದಾಗ ಮಾತ್ರನೇ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ಹಾಗಾಗಿ ಈ ಆತ್ಮ ವಿಸ್ಮೃತಿ ಅಂತ ಕರಿತೀವಿ. ಅಂದ್ರೆ ನಾನು ಯಾರು ಅನ್ನುವಂಥದ್ದನ್ನ ಮರೆತು ಅಹಂಕಾರವೇ ನಾನು. ಅಂದ್ರೆ ಅಹಂಕಾರ ಅಂದ್ರೆ ಏನು? ದೇಹಾತ್ಮ ಭಾವ, ದೇಹ ಮನಸ್ಸು ಬುದ್ಧಿ, ಇದು ನಾನು ಅಂತ ಎಲ್ಲಿವರೆಗೂ ನೀನು ಅನ್ಕೊಳ್ತೀಯೋ ಅಲ್ಲಿವರೆಗೂ ಕೂಡ ನೀನು ಅಮೃತತ್ವವನ್ನ ಸೇರಲಿಕ್ಕೆ ಸಾಧ್ಯ ಇಲ್ಲ. ನೀನು ದೇಹಾತ್ಮ ಅಲ್ಲ. ಆತ್ಮನನ್ನ ಮರೆಯಬೇಡ. ಆತ್ಮ ವಿಸ್ಮೃತಿ. ವಿಸ್ಮೃತಿ ಅಂದ್ರೆ ಮರೆಯುವಂಥದ್ದು, ಮರೆಯೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಇನ್ನು ನನ್ನ ಸಾಧನೆ ಏನು? ಯಾವ ರೀತಿಯಲ್ಲಿ ನಾನು ಸಾಧನೆಯನ್ನ ಮಾಡಿದಾಗ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅಂದ್ರೆ ತುಂಬಾ ಅದ್ಭುತವಾದಂತಹ ಶ್ಲೋಕ. ಬಾಹ್ಯೇ ನಿರುದ್ಧೆ ಮನಸಃ ಪ್ರಸನ್ನತಾ ಮನಃ ಪ್ರಸಾದೆ ಪರಮಾತ್ಮ ದರ್ಶನಂ. ಇದೊಂದು ವಾಕ್ಯ ಸಾಕು. ಮನಃ ಪ್ರಸಾದೆ ಪರಮಾತ್ಮ ದರ್ಶನಂ. ಯಾವಾಗ ನಿನಗೆ ಆ ಪರಮಾತ್ಮನ ದರ್ಶನವಾಗುತ್ತೆ ಅಂದ್ರೆ ನಾವೆಲ್ಲ ಕೂಡ ಹೊರಗಡೆ ಹುಡುಕ್ತಾ ಇದೀವಿ, ಹೊರಗಡೆ ಹುಡುಕ್ತಾ ಇದೀವಿ. ಅದಕ್ಕೆ ಮೊದಲನೆಯ ಚರಣದಲ್ಲಿ ಹೇಳ್ತಾರೆ, ಬಾಹ್ಯೇ ನಿರುದ್ಧೆ. ನೀನೇನ್ ಅನ್ಕೊಳ್ತಾ ಇದೀಯಾ? ಹೊರಗಡೆ ಸುಖ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗಿದ್ರೆ ಸುಖ ಇದೆ, ಸ್ವಂತ ಮನೆ ಇದ್ರೆ ಸುಖ ಇದೆ, ಮಕ್ಕಳು ಚೆನ್ನಾಗಿ ಓದ್ಕೊಂಡಿದ್ರೆ ಸುಖ ಇದೆ. ನಿನ್ನ ಸುಖಕ್ಕಾಗಿ, ನಿನ್ನ ಆನಂದಕ್ಕಾಗಿ ಎಷ್ಟು ಹೊತ್ತು ಕೂಡ ಬಾಹ್ಯೇ ಹೊರಗಡೆ ಪ್ರಪಂಚದಲ್ಲಿ ನೀನು ಹುಡುಕ್ತಾ ಇದೀಯಾ. ಮನಸ್ಸಿರುವಂತಹದ್ದು ಆಂತರಿಕದಲ್ಲಿ, ನೀನು ಹುಡುಕ್ತಾ ಇರುವಂಥದ್ದು ಹೊರಗಡೆ. ಹೊರಗಡೆ ಎಲ್ಲಿ ಸಿಗದೇ ಇದೆ ಅಂತದ್ದು, ಇಲ್ಲದೇ ಇರುವಂತಹ ಜಾಗದಲ್ಲಿ ನೀನು ಹುಡುಕ್ತಾ ಇದ್ರೆ. ಒಂದು ಅಜ್ಜಿ ಇತ್ತು, ಆ ಅಜ್ಜಿ ಮನೆಯಲ್ಲಿ ಪಾಪ ಕರೆಂಟ್ ಸರಿಯಾಗಿರ್ಲಿಲ್ಲ, ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಒಂದು ಸೂಜಿ ಬಿದ್ದೋಯ್ತು. ಆ ಕತ್ತಲಲ್ಲಿ ಹುಡುಕಿದ್ಲು, ಅದು ಸಿಗಲಿಲ್ಲ. ಅದಕ್ಕೆ ಅವಳೇನ್ ಮಾಡಿದ್ಲು, ಹೊರಗಡೆ ಸ್ಟ್ರೀಟ್ ಲೈಟ್ ಇತ್ತು, ಆ ಕಂಬದ ಕೆಳಗಡೆ ಹುಡುಕ್ತಾ ಇದ್ಲು. ಯಾರೋ ನಮ್ಮಂತ ಬುದ್ಧಿವಂತರು ಹೋದ, ಅಜ್ಜಿ ಏನ್ ಮಾಡ್ತಾ ಇದೀಯಾ? ಹುಡುಕ್ತಾ ಇದೀನಪ್ಪ. ಏನ್ ಹುಡುಕ್ತಾ ಇದೀಯಾ? ಸೂಜಿ ಹುಡುಕ್ತಾ ಇದ್ದೀನಿ. ಅದಕ್ಕೆ ಅವ್ರು ಕೇಳಿದ್ರು, ಎಲ್ಲಿ ಕಳ್ಕೊಂಡೆ? ಮನೇಲಿ ಕಳ್ಕೊಂಡೆ ಸೂಜಿನ. ಕಳ್ಕೊಂಡಿದ್ದು ಮನೆಯಲ್ಲಿ, ಹುಡುಕ್ತಾ ಇರೋದು ಹೊರಗಡೆ.
ಈಗ ನಮ್ದು ಆಪೋಸಿಟ್. ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಆದ್ರೆ ಶಾಂತಿ ಇರೋವಂಥದ್ದು ಒಳಗಡೆ. ಹೌದಾನೆ? ಶಾಂತಿ ಇರುವಂತಹದ್ದು ಹೊರಗಡೆ. ನಿನಗೆ ಶಾಂತಿ ಬೇಕಾದರೆ ಬಾಹ್ಯ ನಿರುದ್ಧೆ, ಹೊರಗಡೆ ವಿಚಾರಗಳನ್ನ ಹುಡುಕಬೇಡ. ಯಾವಾಗ ಹೊರಗಡೆಯ ವಿಚಾರಗಳನ್ನ ನೀನು ಹುಡುಕೋದನ್ನ ನಿಲ್ಲಿಸ್ತೀಯೋ, ನೋಡಿದ್ರ ನಾವು ಅರ್ಥ ಮಾಡ್ಕೊಂಡಿರೋದಲ್ಲ, ವಿಷಯಗಳನ್ನ, ಆಧ್ಯಾತ್ಮಿಕ ವಿಷಯಗಳನ್ನ ಅಪಾರ್ಥ ಮಾಡ್ಕೊಂಡಿದೀವಿ. ಎಷ್ಟೊತ್ತಿದ್ರೂ ಕೂಡ ಹೊರಗಡೆನೇ ಹುಡುಕುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು? ಬಾಹ್ಯ ನಿರುದ್ಧೆ, ಹೊರಗಡೆ ವಿಚಾರಗಳನ್ನ, ವಿಷಯಗಳನ್ನ ಹುಡುಕೋದನ್ನ ನಿಲ್ಲಿಸು. ಆ ರೀತಿ ಹೊರಗಡೆ ಹುಡುಕೋದನ್ನ ನೀನು ನಿಲ್ಲಿಸಿದಾಗ ಮನಃ ಪ್ರಸನ್ನತ, ಮನಸ್ಸಿನಲ್ಲಿ ಆ ಪ್ರಸನ್ನತೆ ಮೂಡಿ ಬರುತ್ತೆ. ಯಾವಾಗ ಮನಸ್ಸಿನಲ್ಲಿ ಪ್ರಸನ್ನತೆ ಮೂಡಿ ಬರುತ್ತೋ ಮನಃ ಪ್ರಸಾದೇ ಪರಮಾತ್ಮ ದರ್ಶನಂ. ಪರಮಾತ್ಮ ದರ್ಶನ ಬೇರೆ ಅಲ್ಲ, ಆ ಮನಸ್ಸಿನ ಆನಂದ ನೆಮ್ಮದಿ ಬೇರೆ ಅಲ್ಲ. ಯಾವಾಗ ನಿನ್ನ ಮನಸ್ಸಿನಲ್ಲಿ ಪರಿಪೂರ್ಣವಾದ ಆ ಶಾಂತಿ, ಆನಂದ, ತೃಪ್ತಿ ಇವೆಲ್ಲವೂ ಕಾಣಿಸ್ತೋ ಆಗಲೇ ಪರಮಾತ್ಮನ ದರ್ಶನ. ಈಗ ನಮಗೆ ನಮ್ಮ ಸಾಧನೆ ಏನು, ನಮ್ಮ ಸಮಾಧಿ ಸ್ಥಿತಿ ಅಂದ್ರೆ ಏನು, ಆ ಸಮಾಧಿ ಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಅನ್ನೋದು ಅರ್ಥ ಆಯ್ತು. ನಾವು ಅನ್ಕೊಂಡಿರುವಂತಹದ್ದು ಸಮಾಧಿ ಸ್ಥಿತಿ ಅಂದ್ರೆ ಅದೆಲ್ಲೋ ಮೇಲಿದೆ, ಹೌದಾ? ನಾವು ಲಿಫ್ಟಲ್ಲಿ ಹೋದ್ರೆ ಸಮಾಧಿ ಸ್ಥಿತಿ ಸಿಕ್ಕುತ್ತೆ, ನಡ್ಕೊಂಡು ಹೋಗಕ್ಕೆ ಆಗಲ್ಲ ಅಂತ. ಆದರೆ ಸಮಾಧಿ ಸ್ಥಿತಿಯನ್ನ ನಾವು ಹೊಂದಬೇಕಾದ್ರೆ ಪ್ರಥಮ ಹಂತದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಹೊರಗಡೆ ಓಡ್ತಾ ಇರುವಂತಹ ಇಂದ್ರಿಯಗಳನ್ನ ಮನಸ್ಸಿನ ಸಹಾಯದಿಂದ ನಿಗ್ರಹಿಸು. ಯಾವಾಗ ಅವುಗಳನ್ನ ನೀನು ನಿಗ್ರಹಿಸುತ್ತೀಯೋ ಆಗ ಮನಸ್ಸು ಒಂದು ಹಂತಕ್ಕೆ ಬರುತ್ತೆ. ನಿಶ್ಚಲನಾದ ಪರಮಾತ್ಮನನ್ನ ನೋಡೋದಿಕ್ಕೆ ಸದಾ ಚಲನಾತ್ಮಕವಾಗಿರುವಂತಹ ಮನಸ್ಸಿನಿಂದ ಹೇಗ್ ನೋಡ್ತೀಯ? ನಮ್ಗೆಲ್ಲರಿಗೂ ಗೊತ್ತಿದೆ ಮನಸ್ಸು ಚಂಚಲ ಅಂತ. ಪರಮಾತ್ಮ ನಿಶ್ಚಲ. ನಿಶ್ಚಲನಾದ ಪರಮಾತ್ಮನನ್ನ ಸದಾ ಚಲನಾತ್ಮಕವಾಗಿರುವಂತಹ ಮನಸ್ಸಿನಿಂದ ಹೇಗೆ ಹುಡುಕಲು ಸಾಧ್ಯ, ಹೇಗೆ ಹೊಂದಲು ಸಾಧ್ಯ? ಇಲ್ಲಿದೆ ಕೀ. ಹೌದ್ ತಾನೆ? ನಾವೆಲ್ಲೋ ಎಡುತ್ತಾ ಇದ್ದೀವಿ, ಎಲ್ಲೋ ಬೇರೆ ದಾರಿಯನ್ನ ಹಿಡಿತಾ ಇದ್ದೀವಿ. ಈಗ ತಸ್ಮಿನ್ ಸುದೃಷ್ಟೇ ಭವಬಂಧ ನಾಶೋ, ಯಾತಕ್ಕಾಗಿ ಪರಮಾತ್ಮನ ದರ್ಶನ? ಸುದೃಷ್ಟೇ, ಆ ಚೆನ್ನಾಗಿ, ಬರೀ ದೃಷ್ಟೇ ಅಂತ ಹೇಳಕ್ಕೆ ನಮ್ಮ ಆದಿಶಂಕರರಿಗೆ ಸಾಕಾಗಲ್ಲ ಅನ್ನಿಸ್ತೇನೋ. ಸುದೃಷ್ಟೇ, ಚೆನ್ನಾಗಿ ನಿನಗೆ ಪರಮಾತ್ಮನ ದರ್ಶನವಾದಾಗ ಯಾವ ಬಂಧನಗಳು ಇಲ್ಲ. ಯಾಕೆ? ಆ ಎಲ್ಲ ಬಂಧನಗಳನ್ನ ನಮ್ಮನ್ನ ಕಟ್ಟಾಕೊಂಡಿರುವಂಥದ್ದು ನಾವೇ. ಆತ್ಯಂತಿಕವಾದ ಆನಂದ, ಆತ್ಯಂತಿಕವಾದ ಶಾಂತಿ ನಮಗೆ ಸಿಕ್ಕಾಗ ಬಂಧನಗಳು ತಾವಾಗೆ. ಯಾಕೆಂದ್ರೆ ಈ ಎಲ್ಲ ಬಂಧನಗಳು ಈ ಶರೀರಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಯಾವಾಗ ಮನಸ್ಸು ಒಂದು ನಿಶ್ಚಲ ಸ್ಥಿತಿಗೆ ಬಂತೋ ಈ ಎಲ್ಲ ಬಂಧನಗಳು ಕೂಡ ಅಶಾಶ್ವತ. ನನಗೆ ಶಾಶ್ವತವಾದ ವಸ್ತು ಸಿಕ್ಕಿದೆ, ಶಾಶ್ವತವಾದ ವಸ್ತು ನನಗೆ ಸಿಕ್ಕಿದೆ ಅನ್ನುವಂತಹ ಆ ನಿಶ್ಚಲವಾದ ಆ ಭಾವನೆ ನಿನ್ನಲ್ಲಿ ಯಾವಾಗ ಬಂತೋ ಆವಾಗ ಸಹಜವಾಗಿಯೇ ಈ ಬಂಧನಗಳೆಲ್ಲ ಕೂಡ ಮಾಯಾ ಕಲ್ಪಿತ, ನೀನಾಗಿ ನೀನ್ ಕಟ್ಟಾಕೊಂಡಿರೋದು. ಅಯ್ಯೋ, ಎಲ್ಲಿ ಬರಕ್ಕಾಗುತ್ತೆ? ಮನೆಯಲ್ಲಿ ಎಷ್ಟು ಕೆಲಸ ಮನೆಯಲ್ಲಿ ಎಲ್ಲ ಇಟ್ಕೊಂಡಿರೋದು ಯಾರು? ನಾವೇ. ಅದು ಎಲ್ಲಿ ಬರಕ್ಕಾಗುತ್ತೆ? ಕಟ್ ಹಾಕೊಂಡಿರೋದು ನಾವೇ.
ಕಟ್ ಹಾಕೊಂಡಿರೋದು ನಾವೇ ಆದಮೇಲೆ ಬಿಡಿಸ್ಕೋಬೇಕಾಗಿರೋದು ನಾವೇ ತಾನೇ ಕಟ್ ಹಾಕೊಂಡಿರೋದು, ನಾವೇ ತಾನೇ ಬಿಡಿಸ್ಬೇಕಾಗಿರೋಂಥದ್ದು. ಹಾಗಾಗಿ ಬಹಿರ್ನಿರೋಧ ಪದವಿ ವಿಮುಕ್ತಿ, ಆ ಸಮಾಧಿ ಸ್ಥಿತಿಯನ್ನ ನೀನು ಹೊಂದಬೇಕಾದರೆ ಮೊದಲನೇ ಹಂತ ಸದಾ ಹೊರಗಡೆ ಹುಡುಕ್ತಾ ಇರುವಂತಹ ಆ ಇಂದ್ರಿಯಗಳನ್ನ ಅಂತರ್ಮುಖ ಮಾಡು. ಅಂತರ್ಮುಖ ಮಾಡಿದಾಗ ಮಾತ್ರನೇ ಮನಸ್ಸಿನ ಪ್ರಸನ್ನತೆ ಸಾಧ್ಯ. ಮನಃ ಪ್ರಸಾದೆ ಪರಮಾತ್ಮ ದರ್ಶನಂ, ಇದು ಸಮಾಧಿ. ಹಾಗಾಗಿ ಎಲ್ಲೋ ಸಮಾಧಿ ಏನೋ ಸಮಾಧಿ ಅನ್ನುವಂಥದ್ದು ಅಲ್ಲ, ಆ ಸಾಧನೆಯನ್ನ ಮಾಡಬೇಕಾಗಿರುವಂಥದ್ದು ನಾವೇ. ಈ ನಾನಾತ್ವ ಪ್ರಪಂಚದಲ್ಲಿ ಅದು ಬೇರೆ ಇದು ಬೇರೆ, ಅವರು ಬೇರೆ ಇವರು ಬೇರೆ, ಪ್ರೀತಿ ದ್ವೇಷ, ಅವ್ರು ಹಿಂಗೆಲ್ಲ ಮಾಡ್ತಾರಲ್ಲ, ಅವ್ರು ನಾನು ಹೆಂಗೆ ಪ್ರೀತಿ ಮಾಡೋದು, ಇವ್ರ್ಯಾಕೆ ಹಿಂಗೆಲ್ಲ ಮಾಡ್ತಾರೆ, ಏನೆಲ್ಲ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇರ್ತೀವೋ, ವ್ಯತ್ಯಾಸಗಳಿರುವುದೆಲ್ಲವೂ ಕೂಡ ದೇಹಾತ್ಮನಲ್ಲಿ. ಅಲ್ಲಿಯವರೆಗೂ ನಾವು ಮೃತ್ಯುವಿನಿಂದ ಮೃತ್ಯುವಿಗೆ, ಮೇಡಮ್ ಬ್ಲವೆಟ್ಸ್ಕಿಯವರ ಮಾತು, ಎಲ್ಲಿಯವರೆಗೂ ನೀನು ದೇಹಾತ್ಮವನ್ನು ನೋಡ್ತಾ ಇರ್ತೀಯೋ ದೇಹಾತ್ಮ ಶಾಶ್ವತ ಅಲ್ಲ. ಅಂದ್ರೆ ನೀನು ಕಾಣ್ತಾ ಇರೋವಂಥದ್ದು ಏನು? ಶಾಶ್ವತವಲ್ಲದ ಮೃತ್ಯುವಿಗೆ ಆಹಾರವಾಗುವಂತಹ ವಸ್ತುವನ್ನ. ಅಲ್ಲಿಯವರೆಗೂ ನಿನ್ನ ಕಥೆನೂ ಅಷ್ಟೇ, ಜನ್ಮದಿಂದ ಮೃತ್ಯು, ಮೃತ್ಯುವಿನಿಂದ ಜನ್ಮ, ಇದು ಹಾಗೆಯೇ ಸುತ್ತುತ್ತಾನೇ ಇರುತ್ತೆ. ಹಾಗಾಗಿ ನಮ್ಮ ಗಮನ ಹೇಗಿರಬೇಕು? ಓ ಗುರುಗಳೇ, ಓ ಪರಮಾತ್ಮ, ಇಷ್ಟೆಲ್ಲ ಪ್ರಪಂಚವನ್ನ ಲೀಲಾರೂಪವಾಗಿ ಮಾಡಿದೀಯಾ, ಅವನ ಕೈಲಿ ಸೇವೆ ಮಾಡಿಸ್ತಾ ಇದೀಯಾ, ಇವನ ಕೈಲಿ ಹೊಡೆಸ್ತಾ ಇದೀಯಾ, ಅವನನ್ನು ಕಳನನ್ನಾಗಿ ಮಾಡಿದೀಯಾ, ಇವನನ್ನು ಒಳ್ಳೆ ದಾನಿಯನ್ನಾಗಿ ಮಾಡಿದೀಯಾ, ಇದೆಲ್ಲ ನಿನ್ನ ಲೀಲೆ, ಇದೆಲ್ಲ ನಿನ್ನ ಲೀಲೆ. ಈ ಲೀಲೆಯಲ್ಲಿ ನಾನು ಒಂದು ಸರಿಯಾದ ಪಾತ್ರವನ್ನ ನಿರ್ವಹಿಸೋದಕ್ಕೆ ನನಗೊಂದು ಅವಕಾಶವನ್ನ ಕೊಡು. ಜೀವನಾನೇ ಒಂದು ನಾಟಕ. ಆ ನಾಟಕದಲ್ಲಿ ಧರ್ಮರಾಯನೂ ಇದ್ದಾನೆ, ದುರ್ಯೋಧನನೂ ಇದ್ದಾನೆ. ಆಮೇಲೆ ಅವರೆಲ್ಲ ಮೇಕಪ್ ತೊಳ್ಕೊಂಡು ಹೊರಗಡೆಗೆ ಬಂದಾಗ ಅವರ ನಿಜ ತತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಧರ್ಮರಾಯನೂ ಇಲ್ಲ, ದುರ್ಯೋಧನನೂ ಇಲ್ಲ. ನಾವು ನೋಡ್ತಾ ಇರೋದೆಲ್ಲ ಕೂಡ ಪೇಂಟ್ ಹಾಕೊಂಡಿರುವಂತ ಈ ಪ್ರಪಂಚವನ್ನ, ಆ ಒಳಗಿನ ಆತ್ಮವನ್ನ ನಾವು ಗಮನಿಸ್ತಾ ಇಲ್ಲ. ಎಲ್ಲಿವರೆಗೂ ಪೇಂಟ್ ಹಾಕೊಂಡಿರೋ ಪ್ರಪಂಚವನ್ನ ನಾವು ನೋಡ್ತಾ ಇರ್ತೀವೋ ಅಲ್ಲಿವರೆಗೂ ಧರ್ಮರಾಯ ಒಳ್ಳೆಯವನು ಅಂತ ಕರಿತಾ ಇರ್ತೀವಿ, ದುರ್ಯೋಧನ ಕೆಟ್ಟವನು ಅಂತ ಕರಿತಾ ಇರ್ತೀವಿ. ಆದ್ರೆ ಆ ಪೇಂಟ್ ಅನ್ನ ತೊಳೆದ್ಬಿಟ್ಟ ಮೇಲೆ ಒಳಗಿರುವಂತ ವ್ಯಕ್ತಿ ಬೇರೆ. ಅಂದ್ರೆ ಒಳಗಿರುವಂತ ವ್ಯಕ್ತಿ ಯಾರು? ಆತ್ಮ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ಎಲ್ಲ ಜೀವರಾಶಿಗಳಲ್ಲೂ ಆತ್ಮನನ್ನು, ಆತ್ಮನಲ್ಲಿ ಎಲ್ಲ ಜೀವರಾಶಿಗಳನ್ನು ನೋಡುವಂಥದ್ದನ್ನ ನೀನು ಕಲಿತಾಗ ಆಗ ಮೃತ್ಯುವನ್ನು ಗೆಲ್ಲೋದಕ್ಕೆ ಸಾಧ್ಯ. ಕಾರಣ ನಿನ್ನ ಗಮನ ಶಾಶ್ವತವಾದ ಆತ್ಮನ ಕಡೆ ಇದೆ. ಎಲ್ಲಿವರೆಗೂ ನಿನ್ನ ಗಮನ ಶಾಶ್ವತವಾದ ಆತ್ಮನ ಕಡೆ ಮಾತ್ರ ಇರುತ್ತೋ ಆಗ ನೀನೂ ಕೂಡ ಅದೇ ಶಾಶ್ವತವಾದ ವಸ್ತು ಆಗೋದಕ್ಕೆ ಸಾಧ್ಯ ಇದೆ. ಇದು ನಮ್ಮ ಮೇಡಮ್ ಬ್ಲವೆಟ್ಸ್ಕಿ ಅವರು ಹೇಳುವಂಥದ್ದು. ಹಾಗಾಗಿ ಇದನ್ನ ನೀನು ಅರ್ಥ ಮಾಡಿಕೊಂಡಾಗ, ಅಂದರೆ ಸರ್ವರಲ್ಲೂ ಇರುವಂತಹ ಆತ್ಮತತ್ವವೇ ನನ್ನಲ್ಲಿರುವಂಥದ್ದು, ನನ್ನಲ್ಲಿ ಇರುವಂತಹ ಆತ್ಮತತ್ವವೇ ಸರ್ವರಲ್ಲೂ ಇರುವಂಥದ್ದು ಅನ್ನೋಂಥದ್ದು ನಿನಗೆ ಅರ್ಥವಾದಾಗ ಅಜ್ಞಾನ ಹೃದಯ ಗ್ರಂಥೆ ನಿರ್ಶೇಷ ವಿಲಯಸ್ತತ ಸಮಾಧಿನ ಅವಿಕಲ್ಪೇನ ಯದ ಅದ್ವೈತಾತ್ಮ ದರ್ಶನಂ. ನೀನು ಆತ್ಮನನ್ನ ಕಾಣುವಂತಹದನ್ನ ಸಾಧನೆಯನ್ನ ಮಾಡಿದಾಗ ಹೃದಯ ಗ್ರಂಥಿ ಅನ್ನುವಂಥ ಪದವನ್ನು ಉಪಯೋಗಿಸ್ತಾರೆ. ಹೃದಯ ಗ್ರಂಥಿ ಅಂದ್ರೆ ಏನು ಅಂದ್ರೆ, ಒಂದು ದಾರ ಇದೆ, ಆ ದಾರಕ್ಕೆ ಅಲ್ಲಲ್ಲಿ ಗಂಟುಗಳಿದೆ. ಸರಾಗವಾಗಿರುವಂತ ದಾರನ ನಾವು ಫೀಲ್ ಮಾಡೋದು ಹೇಗಿರುತ್ತೆ, ಮಧ್ಯೆ ಗಂಟುಗಳನ್ನ ಇರುವಂತ ದಾರವನ್ನ ಫೀಲ್ ಮಾಡೋದು ಹೇಗಿರುತ್ತೆ, ಈಗ ಎಷ್ಟು ಸರಾಗವಾಗಿ ಬರುತ್ತೆ. ಆದ್ರೆ ಗಂಟಿದ ಕಡೆ ಏನಾಗುತ್ತೆ, ಅಲ್ಲಲ್ಲೇ ನಮ್ಮ ಬೆರಳುಗಳು ನಿಲ್ಲುತ್ತೆ. ಆ ರೀತಿಯಾಗಿ
ನಮ್ಮ ಹೃದಯಗಳಲ್ಲಿ ಅಜ್ಞಾನ ಅಂದ್ರೆ ಅವಿದ್ಯೆ, ಸ್ವಾರ್ಥ, ನಾವು ಶರೀರ ಅನ್ನುವಂತಹ ತಪ್ಪು ಕಲ್ಪನೆ, ನಮ್ಮ ಹಿರಿಯ ಸಹೋದರಿ ಆ ಆವರಣಗಳು ಪಂಚಕೋಶಗಳು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇವೆಲ್ಲವೂ ಕೂಡ ನಾನು ಅನ್ನುವಂತಹ ಆ ಭಾವನೆ ನಮ್ಮಲ್ಲಿ ಇರುತ್ತೆ. ಅವೆಲ್ಲಾನು ನಮ್ಮ ಹೃದಯಗಳಲ್ಲಿ ಇರುವಂತಹ ಗಂಟುಗಳು. ಆತ್ಮಜ್ಞಾನ ಆ ಗಂಟುಗಳ ಮುಖಾಂತರ ಪ್ರವಹಿಸಲು ಕಷ್ಟ ಸಾಧ್ಯ. ಅದಕ್ಕಾಗಿ ಯಾವಾಗ ನೀನು ಆ ಆತ್ಮ ದರ್ಶನದ ಕಡೆ ಪ್ರಯತ್ನವನ್ನ ಮಾಡ್ತೀಯೋ ಆಗ ಅದು ಹೃದಯದಲ್ಲಿರುವಂತಹ ಗಂಟುಗಳು, ಅದನ್ನ ಅಧ್ಯಾತ್ಮದಲ್ಲಿ ಗ್ರಂಥಿಗಳು ಅಂತ ಕರೀತಾರೆ, ಅವೆಲ್ಲ ಕೂಡ ವಿಚ್ಛಿನ್ನ, ಎಲ್ಲ ಹಾಳಾಗಿ ಆರಾಮಾಗಿ ಆ ಶಕ್ತಿ ಪ್ರಪಾತ ಸರಾಗವಾಗಿ ಆತ್ಮನ ಶಕ್ತಿ ನನ್ನ ಮುಖಾಂತರ, ಅವನು ಆನಂದ ಸ್ವರೂಪ ನನ್ನ ಮುಖಾಂತರ ಬರೋದಿಕ್ಕೆ ನಮ್ಗೆಲ್ಲ ಕೂಡ ಈ ಪಂಚಕೋಶಗಳು ಅಡ್ಡಿಯಾಗಿದೆ. ಯಾವಾಗ ನಾನು ಪಂಚಕೋಶಗಳಲ್ಲೂ ಅಲ್ಲ, ಪ್ರಕಾಶಮಾನವಾದ ಆನಂದ ತತ್ವ ನಾನು ಅನ್ನುವಂಥದ್ದು ಅರ್ಥ ಆಗುತ್ತೋ ಆಗ ಹೃದಯ ಗ್ರಂಥಿಗಳೆಲ್ಲ ಕೂಡ ವಿಚ್ಛಿನ್ನವಾಗುತ್ತೆ, ಬಿಟ್ಟು ಹೋಗುತ್ತೆ, ಬಿಡಿಸ್ಕೊಂಡ್ಬಿಡುತ್ತೆ. ಆಗ ಅವಿಕಲ್ಪ ಸಮಾಧಿ ಅಂದ್ರೆ ವಿಕಲ್ಪಗಳು ಅಂದ್ರೆ ದೋಷಗಳು, ಈ ಅಜ್ಞಾನ, ಹಿಂದಿನ ಜನ್ಮಗಳಿಂದ ನಾವು ನಡೆಸ್ಕೊಂಡು ಬಂದಿರುವಂತಹ ಎಲ್ಲ ಕೆಟ್ಟ ಸಂಸ್ಕಾರಗಳು, ಇವೆಲ್ಲವೂ ಈಗ ನಮ್ಮಲ್ಲಿ ಏನ್ ಸೇರ್ಕೊಂಡಿದೆ, ಇವೆಲ್ಲ ಆಧ್ಯಾತ್ಮಿಕ ವಿಕಾಸ ಥಿಯಾಸಫಿ ಅಂದ ತಕ್ಷಣ ನಮಗೆ ನೆನಪಾಗ್ಬೇಕು, ಇದೆಲ್ಲ ಪ್ರಯತ್ನ ಯಾತಕ್ಕಾಗಿ? ನಮ್ಮ ಸೋದರ ನಿರ್ದೇಶನತ್ವವನ್ನು ತಗೊಂಡು, ಇಂಥ ಅಗಾಧವಾದ ಗ್ರಂಥವನ್ನ ತಗೊಂಡು ನಮ್ಮನ್ನೆಲ್ಲ ಸೇರಿಸಿ ಏನೋ ತಿಳ್ಕೋಬೇಕು ಅನ್ನೋಂಥ ಪ್ರಯತ್ನವನ್ನ ಮಾಡ್ತಾ ಇರೋದು ಯಾತಕ್ಕಾಗಿ? ಫೈನಲ್ ಆಗಿ ವಿಕಾಸ, ಅದೇ ತಾನೇ, ಅದೇ ನಮ್ಮೆಲ್ಲರ ಗುರಿ. ಆ ವಿಕಾಸ ಕ್ರಮದಲ್ಲಿ ನಾವು ಹೋಗೋದಕ್ಕೆ ಅಡ್ಡಿಯಾಗಿರುವಂತಹ ಈ ಹೃದಯ ಗ್ರಂಥಿಗಳು ವಿಚ್ಛಿನ್ನವಾಗಬೇಕಾದ್ರೆ ನಾನು ಆತ್ಮ, ಏನೆಲ್ಲ ಈ ಪಂಚಕೋಶಗಳು, ಏನೆಲ್ಲ ನಾನು ಉಪಾಧಿಗಳು ಅಂತ ಅನ್ಕೊಂಡಿದ್ದೀನೋ ಅವುಗಳು ನಾನು ಅಲ್ಲ ಅನ್ನುವಂತಹ ಭಾವನೆ ನನ್ನಲ್ಲಿ ಮೂಡಿದಾಗ ಅದು ಅಂದ್ರೆ ವಿಕಲ್ಪ ನಿರ್ವಿಕಲ್ಪ. ವಿಕಲ್ಪ ಅಂದ್ರೆ ದೋಷಗಳು, ನಿರ್ವಿಕಲ್ಪ ಅಂದ್ರೆ ದೋಷರಹಿತವಾದ, ಅದನ್ನ ನಾವು ಸಮಾಧಿ, ಅದರ ಮೂಲಕ ಆ ಪರಮಾತ್ಮ ದರ್ಶನಂ ಸ್ಟೆಪ್ ಬೈ ಸ್ಟೆಪ್ ಗುರುಗಳು ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇಂದ್ರಿಯ ನಿಗ್ರಹ, ಅದರಿಂದ ಮನಸ್ಸಿನ ಪ್ರಶಾಂತತೆ, ಅದರಿಂದ ನಮ್ಮಲ್ಲಿರುವಂತ ಹೃದಯ ಗ್ರಂಥಿ ಭೇದವಾಗುವಂಥದ್ದು, ಆ ನಂತರದಲ್ಲಿ ಸಮಾಧಿ, ನಿರ್ವಿಕಲ್ಪ ಸಮಾಧಿಯನ್ನು ಸೇರುವಂಥದ್ದು, ಆ ನಿರ್ವಿಕಲ್ಪ ಸಮಾಧಿಯ ಮುಖಾಂತರ ಪರಮಾತ್ಮ ದರ್ಶನಂ ಹಂತಗಳಾಗಿ ನೀಟಾಗಿ ತಗೊಂಡು ಹೋಗ್ತಾ ಇದೆ. ಆ ರೀತಿಯಾದ ಪರಮಾತ್ಮ ದರ್ಶನವನ್ನ ನೀನು ಪಡಿಬೇಕಾಗಿದ್ರೆ ನೀನು ಸಾಧನೆ ಮಾಡಬೇಕಾಗಿರುವಂತಹ ಸದ್ಗುಣಗಳು ಯಾವ್ಯಾವುದು? ನಾವು ಅದನ್ನ ಸದಾಚಾರ ಅಂತ ಕರಿತಾ ಇದ್ದೀವಿ. ಷಟ್ ಸಂಪತ್ತಿ, ಹೆಸರು ಎಷ್ಟು ಚೆನ್ನಾಗಿ ನೋಡಿ, ಷಟ್ ಸಂಪತ್ತಿ, ನಾನು ಸಂಪಾದನೆ ಮಾಡಬೇಕಾಗಿರುವಂತಹ ಐಶ್ವರ್ಯ. ಹೌದ್ ತಾನೆ? ಸಂಪತ್ತು, ನಾವೇನ್ ಅನ್ಕೊಳ್ತೀವಿ ಸಂಪತ್ತು ಅಂದ್ರೆ ಏನೆಲ್ಲ ನೆನಪಾಗುತ್ತೆ ನಮ್ಗೆ, ಸೈಟು, ಮನೆ, ಬ್ಯಾಂಕ್ ಬ್ಯಾಲೆನ್ಸು, ತೋಟ, ಇನ್ನೊಂದು ಮತ್ತೊಂದು. ಆ ಸಂಪತ್ತು ಶಾಶ್ವತವಾಗಿರುವಂಥದ್ದು ಅಲ್ಲ. ನಾವೇ ಶಾಶ್ವತ ಶಾಶ್ವತ ಅಲ್ಲ ಅಂದ ಮೇಲೆ ನಾವು ಸಂಪಾದನೆ ಮಾಡುವಂತ ಆ ಸಂಪತ್ತು ಹೇಗೆ ಶಾಶ್ವತ ಆಗೋಕ್ ಸಾಧ್ಯ? ಹಾಗಾಗಿ ಆಧ್ಯಾತ್ಮಿಕ ಪಥದಲ್ಲಿ ನಡಿಬೇಕು ಅಂತ ಸಂಕಲ್ಪ ಮಾಡಿದ ಪ್ರತಿಯೊಬ್ಬ ಸಾಧಕನು ಸಂಪಾದನೆ ಮಾಡಬೇಕಾಗಿರುವಂತ ಸಂಪತ್ತುಗಳು 6. ಅದಕ್ಕೆ ನಾವು ಷಟ್ ಸಂಪತ್ತಿ ಅಂತ ಕರೆದ್ವಿ. ಅದೇ ರೀತಿಯಲ್ಲಿ, ಅದೇ ಹಾದಿಯಲ್ಲಿ ಈಗ ನಮ್ಮ ಶಂಕರರು ಕೆಲವು ಪದಗಳನ್ನ ಹೇಳ್ತಾರೆ. ಏನೇನು ನಾನು ಸಾಧನೆ ಮಾಡಬೇಕು, ಏನೇನು ನನ್ನದಾಗಿ ಮಾಡ್ಕೋಬೇಕು. ಶಾಂತೋ ದಾಂತಃ ಪರಮ ಉಪರತಃ ಕ್ಷಾಂತಿಯುಕ್ತ ಸಮಾಧಿಂ ಕುರುವನ್ ನಿತ್ಯಂ ಕಲಯತಿ ಯತಿ
ಸ್ವಸ್ಯ ಸರ್ವಾತ್ಮ ಭಾವಂ ತೇನ ಅವಿದ್ಯಾತಿಮಿರಂ ಸಾಧು ದಗ್ಧ್ವಾ ವಿಕಲ್ಪಾನ್. ಈ ಸಂಪತ್ತನ್ನ, ಈ ಗುಣಗಳನ್ನ ನೀವು ಸಂಪಾದನೆ ಮಾಡ್ಬೇಕು. ಯಾವ್ಯಾವುದು? ಶಾಂತೋ, ನಾವೇನು ಶಮ ದಮ ಅಂತ ಕರಿತಾ ಇರ್ತೀವೋ ಅದೇ ಲೈನಲ್ಲೇ ಹೋಗ್ತಾ ಇದ್ದಾರೆ. ಶಾಂತೋ, ನಿನ್ನ ಮನಸ್ಸಿನ ಮಾನಸಿಕ ಸ್ಥಿತಿ ಸದಾ ಪ್ರಶಾಂತವಾಗಿರ್ಬೇಕು. ಯಾವಾಗದು ಪ್ರಶಾಂತವಾಗಿರುತ್ತೆ ಅಂದ್ರೆ ನಾನು 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 ಅನ್ನೋದನ್ನ ಬಿಟ್ಟಾಗ, ನನಗೆ ಅದು ಬೇಕು ಇದು ಬೇಕು ಅನ್ನೋದನ್ನ ಬಿಟ್ಟಾಗ, ಆಗ ಮಾತ್ರನೇ ಮನಸ್ಸು ಒಂದು ಪ್ರಶಾಂತವಾದ ಸ್ಥಿತಿಯಲ್ಲಿರೋದಕ್ಕೆ ಸಾಧ್ಯ. ಆ ವಿಷಯ ಸುಖಗಳ ಹಿಂದೆ ಎಲ್ಲಿವರೆಗೂ ಮನಸ್ಸು ಓಡ್ತಾ ಇರುತ್ತೋ ಅಲ್ಲಿಯವರೆಗೂ ಮನಸ್ಸು ಶಾಂತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ತೃಷ್ಣೆ ಅಂತ ಕರಿತೀವಿ. ತೃಷ್ಣೆ ಅಂದ್ರೆ ಕಾರು ಬೇಕು, ಕಾರನ್ನ ಕೊಂಡ್ಕೊಂಡ್ವಿ, ಆ ಕಾರನ್ನ ಕೊಂಡ್ಕೊಂಡ ಮೇಲೆ ಅದಕ್ಕಿಂತಲೂ ಇನ್ನು ಒಳ್ಳೆ ಕ್ವಾಲಿಟಿ ಅಥವಾ ಇನ್ನೊಂದು ಕಾಸ್ಟ್ಲಿ ಕಾರ್ ಕಂಡ ತಕ್ಷಣ ನಮ್ಮ ಕಾರು ಹಳೇದಾಗ್ಬಿಡುತ್ತೆ, ಆ ಕಾರು ಬೇಕು ಅಂತ ಅನ್ಸುತ್ತೆ. ನಮ್ಮ ಮನೆ ತುಂಬಾ ಚೆನ್ನಾಗಿ ಕಟ್ಕೊಂಡ್ವಿ, ಚೆನ್ನಾಗಿ ಗೃಹ ಪ್ರವೇಶ ಮಾಡಿದ್ವಿ, ಎಲ್ಲ ಅನುಕೂಲಗಳು ಮಾಡ್ಕೊಂಡ್ವಿ, ತುಂಬಾ ತೃಪ್ತಿಯಾಗಿ 1 ತಿಂಗಳು ಇದ್ವಿ. ಆಮೇಲೆ ನಮ್ಮ ರಿಲೇಟಿವ್ಸ್ ಯಾರೋ ಒಂದು ಗೃಹ ಪ್ರವೇಶದ ಕಾರ್ಡ್ ಕೊಟ್ರು, ಅವ್ರ ಮನೆಗೆ ಹೋದ್ವಿ, ಅವ್ರ ಮನೆಯೆಲ್ಲ ಓಡಾಡ್ಕೊಂಡು ಬಂದ್ವಿ, ಹಂಗಿರ್ಬೇಕಿತ್ತು ಮನೆ, ಏನೋ ಹಿಂಗ್ ಕಟ್ಕೊಂಡ್ಬಿಟ್ವಿ. ಇದು ತೃಷ್ಣೆ. ಅಂದ್ರೆ ಬಾಯಾರಿಕೆ ಆದ್ರೆ ನಾನು ಆ ಬಾಟ್ಲಲ್ಲಿ ನೀರು ತಗೊಂಡು ಕುಡಿದ್ರೆ ಸಾಕಪ್ಪ, ಬಾಯಾರಿಕೆ ಆಗ್ತಿತ್ತು, ನೀರು ಕುಡಿದೆ ಅನ್ನೋಂಥ ಒಂದು ತೃಪ್ತಿ ನನ್ನಲ್ಲಿ ಉಳ್ಕೊಳ್ಳುತ್ತೆ. ತೃಷ್ಣೆ ಏನು ಅಂದ್ರೆ ನೀನ್ ಅದಕ್ಕೆ ಎಷ್ಟು ನೀರು ಕೊಟ್ರೆ ಅದಷ್ಟು ನೀರು ಕೇಳುತ್ತೆ. ವಿಷಯ ಚಿಂತನೆ ಎಷ್ಟು ನಮ್ಮನ್ನ ತೊಂದರೆಗೀಡು ಮಾಡ್ತಾ ಇದೆ ಅನ್ನೋದು ಇದ್ರಲ್ಲಿ ಅರ್ಥ ಆಗುತ್ತೆ ನಮ್ಗೆ. ನೀನು ಕೊಟ್ಟಷ್ಟು 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 ನಾವು ಅನ್ಕೊಳ್ಳುವಂಥದ್ದೇನು ಅಂದ್ರೆ ಕೊಟ್ರೆ ಸುಮ್ಮನೆ ಇರುತ್ತೆ ಅಂತ. ನೀನು ಕೊಡೋದನ್ನ ನಿಲ್ಸೋವರೆಗೂ ಅದು ಕೇಳ್ತಲೇ ಇರುತ್ತೆ. ತಪ್ಪು ಗ್ರಹಿಕೆ, ತಪ್ಪು ಗ್ರಹಿಕೆ. ನಾವು ಅನ್ಕೊಂಡಿದ್ದೇನೋ ಇದಕ್ಕೆ ಮನೆ ಬೇಕಂತೆ ಮನೆ ಕೊಟ್ಬಿಡೋಣ ಸುಮ್ಮನೆ ಇರುತ್ತೆ, ಇದಕ್ಕೆ ಕಾರ್ ಬೇಕಂತೆ ಕಾರ್ ಕೊಟ್ಬಿಡೋಣ ಸುಮ್ಮನೆ ಇರುತ್ತೆ, ಇದಕ್ಕೇನೋ ಆಸ್ತಿ ಬೇಕಂತೆ ಕೊಟ್ಬಿಡೋಣ ಸುಮ್ಮನೆ ಇರುತ್ತೆ. ಅಲ್ಲ ಅಲ್ಲ, ಇದು ತೃಷ್ಣೆ. ಭಗವಾನ್ ಬುದ್ಧರು ನಿರ್ವಾಣದ ಮುಂಚೆ ಗೆದ್ದ ಒಂದು ಗುಣ ತೃಷ್ಣೆ. ಭಯಂಕರವಾಗಿರುವಂಥದ್ದು. ಅದು ಯಾವತ್ತಿಗೂ ಅದರ ಬಾಯಾರಿಕೆ ತಣಿಯೋದಕ್ಕೆ ಅದು ಬಿಡೋದೇ ಇಲ್ಲ. ಇನ್ನೆಲ್ಲಿ ನಮ್ಗೆ ಶಾಂತಿ? ಎಲ್ಲಿಂದ ಬರಬೇಕು ಶಾಂತಿ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಂತರದಲ್ಲಿ ದಾಂತಹ ಅಂದ್ರೆ ಆ ಹೊರಗಿನ ವಸ್ತುಗಳನ್ನ ನಿನ್ನನ್ನು ನಾನು ಸಮಾಧಾನ ಪಡಿಸಿದ್ರೆ, ನೀನ್ ನನಗೆ ಒಳಗಡೆಗೆ ಬಂದ್ರೆ ನೀನು ನನ್ನ ಶಾಂತಿಯನ್ನ ಕದಡ್ತೀಯ. ಬೇಕಿಲ್ಲ, ನೀನು ಹೊರಗಡೆನೇ ಇರು, ನನ್ನ ಒಳಗಡೆ ನಿನಗೆ ಸ್ಥಾನ ಇಲ್ಲ. ಒಂದು ಪಕ್ಕದಲ್ಲಿ ಒಂದು ಚೆನ್ನಾಗಿರೋ ಕಾರ್ ಕಾಣಿಸ್ತು, ಆ ಕಾರ್ ಚೆನ್ನಾಗಿದೆ, ಅದು ಹೊರಗಿರುತ್ತೆ, ನಿನ್ ಪಡಗ್ ನೀನ್ ಇರ್ತೀಯ. ಆ ಕಾರು ನನಗೆ ಬೇಕು ಅನ್ನುವಂತಹ ಆ ಸಂಘ, ಸಂಘ ಅನ್ನೋಂಥ ಪದವನ್ನು ನಾವು ಅಧ್ಯಾತ್ಮದಲ್ಲಿ ನೋಡಿ, ಸಂಘ. ಈ ಎಲ್ಲ ದುಃಖಕ್ಕೂ ಕಾರಣ ವಸ್ತು ಅಲ್ಲ, ವಸ್ತು ಸಂಘ. ವಸ್ತು ದುಃಖನ ಉಂಟು ಮಾಡಲ್ಲ. ಎಷ್ಟೋ ವಸ್ತುಗಳಿದೆ, ಅಲ್ಲೊಂದು ಫ್ಯಾನ್ ಇದೆ, ಆ ಫ್ಯಾನ್ ನೋಡ್ತೀನಿ, ನನ್ನ ಪಾಡಿಗೆ ನನ್ನ ಊರಿಗೆ ಹೋಗ್ತೀನಿ, ನನ್ಗೇನು ಅನ್ಸಲ್ಲ. ಈ ಫ್ಯಾನ್ ಚೆನ್ನಾಗಿದೆ, ಇಂಥ ಫ್ಯಾನ್ ನಾನೊಂದು ಹೊರಗಡೆ ಹೋದಾಗ ಕೊಂಡ್ಕೋಬೇಕು ಅನ್ಕೊಂಡ್ರೆ ಬರುತ್ತೆ ಪ್ರಾಬ್ಲಮ್. ಅದು ಅಂದ್ರೆ ಹೊರಗಿರೋದು ಹೊರಗೆ ಇರ್ಲಿ, ನನ್ನ ಒಳಗಿರುವಂತ ಶಾಂತಿ ಒಳಗೆ ಇರ್ಲಿ, ಅದರ ಜೊತೆ ನಾನು ಸೇರ್ಕೊಳ್ಳುವಂಥದ್ದು ಬೇಡ. ದಾಂತಹ ಪರಮ ಉಪರತಃ. ನಮ್ಮ JK ಅವರ ಭಾಷೆಯಲ್ಲಿ ಹೇಳಬೇಕಾದ್ರೆ ಲಿವ್ ಇನ್ ದ ಪ್ರೆಸೆಂಟ್, ವರ್ತಮಾನದಲ್ಲಿ ಬದುಕು. ಪರಮ ಪರಮ, ಬರೀ ಉಪರತಿ ಅಂತ ಹೇಳಿದ್ರೆ ಅವ್ರಿಗೆ ಸಾಕಾಗ್ಲಿಲ್ಲ ಪಾಪ. ಪರಮ ಉಪರತಃ, ನಾವಿಲ್ಲಿರ್ತೀವಿ, ಹಂಗ್ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ, ನಾನು ವಯಸ್ಸಿದ್ದಾಗ ಏನೆಲ್ಲ ಮಾಡ್ತಿದ್ದೆ, ಹಿಂದಕ್ಕಾದ್ರೂ ಹೋಗುತ್ತೆ. ಇಲ್ಲ ಮುಂದೆ ಏನ್ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ನನ್ನ ಮೊಮ್ಮಕ್ಳಿಗೆ ಏನ್ ಮಾಡ್ಬೇಕು, ಅವ್ರ ಮಕ್ಳಿಗೆ ಏನ್ ಮಾಡ್ಬೇಕು, ಹಿಂಗಾದ್ರೂ ಹೋಗುತ್ತೆ. ಇಲ್ಲಿ ಮಾತ್ರ ನಿಲ್ಲಲ್ಲ ಅದು. ಯಾವಾಗ ಹಿಂದಕ್ಕೆ ಹೋಗುತ್ತೆ, ಯಾವಾಗ ಮುಂದಕ್ಕೆ ಹೋಗುತ್ತೆ, ಅದು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಉದ್ವೇಗಗಳು,
ಸುಖನೋ ಒಟ್ಟಲ್ಲಿ ಅಂತ ಉದ್ವೇಗ, ಅದು ಸುಖದ ನೆನಪಾಗಿರ್ಬೋದು, ದುಃಖದ ನೆನಪಾಗಿರ್ಬೋದು. ಯಾವಾಗ ಅಲೆಗಳು ಇರುತ್ತೋ ಆವಾಗ ಶಾಂತಿ ಇರೋದಕ್ಕೆ ಸಾಧ್ಯ ಇಲ್ಲ. ಪರಮ ಉಪರತಃ, ಬರೀ ಅಷ್ಟೋ ಇಷ್ಟು ಉಪರತಿ ನಾವು ಸಾಧನೆ ಮಾಡಿದ್ರೆ ಸಮಾಧಿಯ ಸ್ಥಿತಿಯನ್ನು ಸೇರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಶಾಂತಿಯುಕ್ತ, ಬೆಳಗಿನ ಉಪನ್ಯಾಸದಲ್ಲಿ ಬಂತು, ಗೊಣಗುಟ್ಟದೆ ಸಹನಂ ಸರ್ವ ದುಃಖಾನಾಂ, ಇದು ಬಂತು. ಇದು ನನ್ನ ಕರ್ಮದ ಫಲ, ಅದು ನಂದೇ, ನಂದಲ್ಲದೆ ಇರೋದು ಬೇರೆ ಯಾರೂ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ಗೆ ಒಳ್ಳೇದಾಯ್ತಾ, ಹಿಂದಿನ ಜನ್ಮಗಳಲ್ಲಿ ನಾನು ಒಳ್ಳೇದು ಮಾಡಿದ್ದೀನಿ. ಇವತ್ತು ನನ್ಗೇನಾದ್ರು ತೊಂದರೆ ಆಯ್ತಾ, ಹಿಂದಿನ ಜನ್ಮಗಳಲ್ಲಿ ನಾನು ತೊಂದರೆ ಮಾಡಿದ್ದೀನಿ. ಗೊಣಗುಟ್ಟೋದು ಯಾತಕ್ಕೆ? ಗೊಣಗುಟ್ಟಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ನು ಸ್ವಲ್ಪ ಕರ್ಮ ಜಾಸ್ತಿ ಆಗುತ್ತೆ, ಇನ್ನೊಂದೆರಡು ಜನ್ಮಗಳು ಜಾಸ್ತಿ ಆಗುತ್ತೆ. ಹೋಗ್ಲಿ, ಇದರಿಂದ ತಪ್ಪಿಸ್ಕೊಳ್ಳೋಕೆ ಏನಾದ್ರು ಸಾಧ್ಯ ಆದರೆ ಗೊಣಗುಟ್ಕೋಣ. ಎಲ್ಲರೂ ನಿಧಾನ ಕೂತ್ಕೊಂಡು ಒಂದು ಅರ್ಧ ಗಂಟೆ ಗೊಣಗುಟ್ಟೋಣ. ಗೊಣಗುಟ್ಟಿದ್ರೆ ತಲೆನೋವು ಜಾಸ್ತಿ ಆಗುತ್ತೆ ಹೊರತಾಗಿ ತಲೆನೋವು ಕಡಿಮೆ ಆಗುತ್ತಾ? ಆಗಲ್ಲ. ಇನ್ಯಾಕೆ ಗೊಣಗುಟ್ಕೊಂಡು ಅವನು ಬೈಕೊಂಡು, ಅವನು ಬೈದಿದ್ದಕ್ಕೆ ಮತ್ತೆ ಇನ್ನೊಂದಷ್ಟು ಕರ್ಮನ ಸೇರಿಸ್ಕೊಂಡು ಅದನ್ನ ಮತ್ತೆ ದೊಡ್ಡದು ಮಾಡಿಕೊಂಡು ಇನ್ನೆಲ್ಲಿ ನಾವು ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು. ಶಾಂತಿ ಅಂದರೆ ಸಹನೆ. ಏನೇ ಬರಲಿ, ಬಂದಿದ್ದೆಲ್ಲ ಬರಲಿ, ನಾವು ಅದನ್ನು ಒಳಗಡೆಗೆ ತಗೊಳ್ಳುವಂಥದ್ದು ಬೇಡ. ಆ ಯೋಗಿಗಳ ಕಥೆಯನ್ನು ನಮ್ಮ ಹಿರಿಯ ಸಹೋದರರೇ ಹೇಳ್ತಾ ಇದ್ರು. ಅವರು ದೇಹಾತ್ಮದಿಂದ ಮನಸ್ಸನ್ನ ಪಕ್ಕಕ್ಕೆ ತಗೊಂಡಾಗ ರಮಣ ಮಹರ್ಷಿಗಳು ಅನಿಸ್ತೇಶ ತಗೊಳಕ್ ಅಯ್ಯೋ ಇದನ್ನ ಕಟ್ ಮಾಡ್ಬೇಕಾ, ಮಾಡಿ ಕಟ್ ಮಾಡ್ಕೊಳ್ಳಿ ಅಂದ್ರು. ಯಾಕೆ ಅಂದ್ರೆ ಅವ್ರ ಮನಸ್ಸು ಅದ್ರಲ್ಲಿ ಇಟ್ಟಿರ್ಲಿಲ್ಲ, ಹೊರಗಡೆಗೆ ಅದನ್ನ ಕಳಿಸಿರ್ಲಿಲ್ಲ. ಅವರು ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂತು. ಯಾರೋ ಕರ್ಮದಿಂದ ತಪ್ಪಿಸ್ಕೊಂಡಿಲ್ಲ. ನಾವೇನ್ ರಮಣ ಮಹರ್ಷಿಗಳಿಗಿಂತ ರಾಮಕೃಷ್ಣ ಪರಮಹಂಸರಿಗಿಂತ ದೊಡ್ಡವರ ತಪ್ಪಿಸ್ಕೊಳ್ಳೋದಿಕ್ಕೆ? ಅದು ಹೆಂಗ್ ಸಾಧ್ಯ? ಇನ್ಯಾಕೆ ಗೊಣಗುಟ್ಬೇಕು? ತಪ್ಪಿಸ್ಕೊಳಕ್ ಆಗಲ್ಲ ಅಂದಮೇಲೆ ನೆಮ್ಮದಿಯಾಗಿ ಅನುಭವಿಸ್ಬಿಟ್ಟು ಅದೇನೋ ಇತ್ತಲ್ಲ ಬಾಕಿ ಸಾಲ, ಯಾರಿಗಾದ್ರೂ ಅಕಸ್ಮಾತ್ ಏನೋ ತೊಂದರೆ ಬಂದು ನಾವು ಸಾಲ ಮಾಡಿದ್ರೆ, ಪುರಂದರದಾಸರು ಹೇಳ್ತಾರೆ, ಸಾಲವಿಲ್ಲದ ದಿನ ಹಬ್ಬ. ಯಾವತ್ತು ಹಬ್ಬ? ಸಾಲವಿಲ್ಲದ ದಿನ ಹಬ್ಬ. ಅಂದ್ರೆ ಪುರಂದರದಾಸರು ನಾವು ಮಾಡಿರುವಂತ ದುಡ್ಡಿನ ಸಾಲದ ಬಗ್ಗೆ ಮಾತಾಡ್ತಾರ. ಬಿಸಾಕಿ ಹೋದವರು, ನವಕೋಟಿ ನಾರಾಯಣ ಇರೋ ದುಡ್ಡೆಲ್ಲ ಬಿಸಾಕಿ ಹೋದವರು ನಾವು ದುಡ್ಡಿನ ಸಾಲದ ಬಗ್ಗೆ ಮಾತಾಡೋದಿಲ್ಲ. ಇನ್ನು ಯಾವ ಸಾಲ ಅವ್ರು ಹೇಳ್ತಾ ಇರೋಂಥದ್ದು? ಹಿಂದಿನ ಜನ್ಮಗಳಿಂದ ನಾವು ಮಾಡ್ಕೊಂಡು ಬಂದಿರುವಂತಹ ಆ ಕರ್ಮದ ಸಾಲ ಯಾವತ್ತು ಸಂಪೂರ್ಣವಾಗಿ ಕಳೆಯುತ್ತೋ ಆ ದಿನ ನಮಗೆ ಹಬ್ಬ. ಸಾಲವಿಲ್ಲದ ದಿನ ಹಬ್ಬ. ಆ ಸಾಲ ಯಾವಾಗ ಮೈನಸ್ 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 ಆಗ್ತಾ ಬರುತ್ತೆ ಅಂದ್ರೆ ಗೊಣಗುಟ್ಟದೆ ಅನುಭವಿಸಿದಾಗ. ಆವಾಗ ಏನೋ ಒಂದಷ್ಟು ಕರ್ಮ ಇತ್ತು, ನಾವು ಅದನ್ನು ಅನುಭವಿಸಿದ್ವಿ, ಮೈನಸ್ ಆಯಿತು, ಅದೆಲ್ಲ ನೀಟಾಗಿ. ಎಲ್ಲಿವರೆಗೂ ನಾವು ಚಿಕ್ಕನ್ನಲ್ಲಿ ಕೂಡಿ ಕಳಿಯೋ ಲೆಕ್ಕ ಅಂತ ಮಾಡ್ತಾ ಇದ್ವಿ. ಆ ಕೂಡಿಗೆ ಒಂದೊಂದೇ ಹಂತದಲ್ಲಿ ಕಳೀತಾ ಬರ್ತಾ ಹೋದ. ಫಸ್ಟ್ ಒಂದು 4 ಸ್ಟೆಪ್ಸ್ ಕೂಡ್ಬಿಡೋದು, ಆಮೇಲೆ ಒಂದೊಂದೇ ಸ್ಟೆಪ್ಪು ಕಳ್ಕೊಂಡು ಬರ್ತಾ ಇರೋವಂಥದ್ದು. ಕೊನೆಯಲ್ಲಿ ಉಳಿಯುವಂಥದ್ದು 0 0 0. ಯಾವಾಗದು 0 0 0 ಆಗುತ್ತೋ ಆವಾಗ ಸಮಾಧಿ, ಆವಾಗ ಪರಮಾತ್ಮ ದರ್ಶನ. ಅದು 0 ಆಗದೆ ಇರೋವರೆಗೂ ಕೂಡ ಈ ಹೊಯ್ದಾಟ ಇದ್ದೇ ಇರೋವಂಥದ್ದು. ಹಾಗಾಗಿ ಶಾಂತಿ ಅನ್ನುವಂತಹ ಆ ಗುಣವನ್ನ ನಾವು ಏನು, ಶಾಂತೋ ದಾಂತಹ ಪರಮ ಉಪರತಃ ಶಾಂತಿ. ಆಗೇನಾಗುತ್ತೆ? ಅವಿದ್ಯಾ ತಿಮಿರ ಜನಿತಾನ್ ದಗ್ಧ್ವಾ ವಿಕಲ್ಪಾನ್. ನಮ್ಮ ಅವಿದ್ಯೆ ಅಂದ್ರೆ ಅಜ್ಞಾನದಿಂದ, ಇಲ್ಲಿವರೆಗೂ ಅಜ್ಞಾನವೇ ಕತ್ತಲು. ಅಲ್ಲಿ ಏನೇನು ನಮ್ಮಲ್ಲಿ ಕಲ್ಮಶಗಳು ಇತ್ತೋ ಅವೆಲ್ಲ ದಗ್ಧ್ವ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ. ನೋಡಿ, ಆ ಎಲ್ಲ ಕಲ್ಮಶಗಳು ಸಂಪೂರ್ಣವಾಗಿ ಸುಟ್ಟು ಹೋಗ್ಬೇಕಾಗಿದ್ರೆ, ನಾವು ಸಮಾಧಿ ಸ್ಥಿತಿಯನ್ನು ಹೊಂದಬೇಕಾಗಿದ್ರೆ ಈ ಎಲ್ಲ ಸದ್ಗುಣಗಳನ್ನ ನಾವು ಹೊಂದಬೇಕಾದಂತಹ ಒಂದು ಸಾಧನೆಯನ್ನ ನಾವು ಮಾಡಬೇಕು. ಆ ಸದ್ಗುಣಗಳ ಸಾಧನೆಯನ್ನು ಮಾಡುತ್ತಾ ಆ ಸಮಾಧಿ ಸ್ಥಿತಿಯ ಹತ್ತಿರವಾಗಿ ನಾವು ಹೋಗ್ತಾ ಇರಬೇಕಾದ್ರೆ, ಸತಿ ಸಕ್ತೋ ನರೋ ಯಾತಿ ಸದ್ಭಾವಂ ಏಕನಿಷ್ಠಯ. ಏಕನಿಷ್ಠಯ ಅಂದ್ರೆ ಅಲ್ಲಲ್ಲಿ ಮನಸ್ಸನ್ನ ಚದರಿಸಿದೀರಾ,
ಏಕನಿಷ್ಠಯ, ಒಂದೇ ರೀತಿಯಲ್ಲಿ ಅದರ ಕಡೆನೇ ನೀನು ಗಮನವನ್ನ ಕೊಟ್ಟಾಗ, ಅದು ಕೂಡ ಹಿಂದಿನ ಉಪನ್ಯಾಸದಲ್ಲಿ ಬಂತು. ಪ್ರತಿಪಕ್ಷ ಭಾವನಂ ಅಂದ್ರೆ ಏನರ್ಥ? ನಿನ್ನಲ್ಲಿ ದ್ವೇಷ ಹೆಚ್ಚಿದ್ದಾಗ ದ್ವೇಷವನ್ನ ನೀನು ಕಡಿಮೆ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ದ್ವೇಷದ ಕಡೆ ಗಮನವನ್ನ ಕೊಡಬೇಡ. ಪತಂಜಲಿ ಮಹರ್ಷಿಗಳು ಅದನ್ನೇ ಹೇಳಿದ್ದು. ಮಾತೆ ಅನಿಬೆಸೆಂಟ್ರು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಏನದು ಅಂದ್ರೆ, ನಿನ್ನ ವೀರ್ಯವತ್ತಾದ ಯೋಚನೆಗಳನ್ನ ದ್ವೇಷದ ಜೊತೆ ಜಗಳ ಆಡೋದಿಕ್ಕೆ ವೇಸ್ಟ್ ಮಾಡಬೇಡ. ಇನ್ನೇನ್ ಮಾಡ್ತೀಯ? ಪ್ರತಿಪಕ್ಷ ಭಾವನಂ, ಅದಕ್ಕೆ ವಿರುದ್ಧವಾದವಂತ ಸದ್ಗುಣ, ದ್ವೇಷಕ್ಕೆ ವಿರುದ್ಧವಾಗಿರುವಂತ ಸದ್ಗುಣ ಪ್ರೇಮ. ಪ್ರೇಮ ಭಾವನೆಯನ್ನ ಸದಾ ಧ್ಯಾನಿಸು. ಏಕನಿಷ್ಠಯ. ಅವಾಗ ಏನಾಗುತ್ತೆ? ನೀನು ಪ್ರೇಮ ಮೂರ್ತಿ ಆಗ್ತೀಯ, ನೀನೇ ಪ್ರೇಮವಾಗ್ತೀಯ. ಈಗ ಕಷ್ಟಪಟ್ಟು ಪ್ರೇಮವನ್ನು ತುಂಬಿಸ್ಕೋಬೇಕು. ಆದರೆ ಸಾಧನೆ ಮುಂದುವರಿತಾ ಏನಾಗುತ್ತೆ? ಧ್ಯಾನ ನಿಷ್ಠನಾದಾಗ, ಪ್ರೇಮದ ಬಗ್ಗೆ ನೀನು ಯೋಚನೆ ಮಾಡಿದಾಗ, ಆಗ ಪ್ರೇಮ ಬೇರೆ ನೀನು ಬೇರೆ ಏನಲ್ಲ, ನೀನೇ ಪ್ರೇಮವಾಗ್ತೀಯ. ಹೇಗೆ? ಕೀಟಕೋ ಭ್ರಮರಂ ಧ್ಯಾಯನ್ ಭ್ರಮರತ್ವಾತ್ ಕಲ್ಪತೆ. ವೇದಾಂತ ಇದರಲ್ಲಿ ಭ್ರಮರ ಕೀಟಕ ನ್ಯಾಯ ಅಂತಾರೆ. ಯದ್ ಭಾವಂ ತದ್ಭವತಿ. ನೀನು ಏನನ್ನ ನೆನೆಸ್ಕೊಳ್ತೀಯೋ, ಏನನ್ನ ನೀನು ಭಾವಿಸ್ತೀಯೋ ಅದೇ ಆಗ್ತೀಯ. ಇಲ್ಲಿವರೆಗೂ ನೀನು ನನ್ನ ಕರ್ಮ, ನನ್ನ ಕಷ್ಟ, ಇವೆಲ್ಲ ಹಿಂಗೆ ಅವೆಲ್ಲ ಹಂಗೆ ಅಂತ ಯೋಚನೆ ಮಾಡ್ತಾನೇ ಇದ್ದೆ. ಅವೆಲ್ಲ ನಿನ್ನ ಜೀವನದಲ್ಲಿ ಹಾಗೆ ಆಗ್ತಾನೇ ಇದೆ. ಇಲ್ಲಿಂದ ಮುಂದಕ್ಕೆ ಏನ್ ಮಾಡ್ತೀಯಾ? ನಾನು ಆ ಆತ್ಮಸ್ವರೂಪ, ನಾನು ಪರಮಾತ್ಮನ ಅಂಶ, ಸತ್ ಚಿತ್ ಆನಂದ ನನ್ನ ಸ್ವರೂಪ, ಸತ್ಯ ಸ್ವರೂಪ. ನೋಡಿ, ಸತೀಸಕ್ತೋ ಅಂದ್ರೆ ಸತ್ಯದಲ್ಲಿ ಆಸಕ್ತಿಯನ್ನ ಹೊಂದಿರುವಂತಾನು. ಯಾವಾಗ ಸತ್ಯದಲ್ಲಿ ಆಸಕ್ತಿಯನ್ನು ಹೊಂದಿ ಏಕನಿಷ್ಠಯ, ಇನ್ನು ಒಂದ್ಸಲ ಸತ್ಯದಲ್ಲಿ ಇನ್ನೊಂದ್ಸಲ ಸೈಟ್ ಮೇಲೆ ಇದ್ರೆ ಆಗಲ್ಲ. ಅದು ಸತ್ಯದಲ್ಲಿ ಇದ್ದ ಮೇಲೆ ಸತ್ಯದಲ್ಲೇ ನಿಲ್ಲಬೇಕು. ಯಾವಾಗ ನೀನು ಸತ್ಯದಲ್ಲೇ ನಿಲ್ತೀಯೋ ಆಗ ಏನಾಗ್ತೀಯ? ಭ್ರಮರದ ಬಗ್ಗೆನೇ ಯೋಚನೆ ಮಾಡಿ 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 ಯಾವ ರೀತಿಯ ಹುಳು ತಾನೇ ಭ್ರಮರವಾಗಿ ಹೊರಗೆ ಬರುತ್ತೋ ಆ ರೀತಿಯಲ್ಲಿ ಸಂಪೂರ್ಣ ಏಕಾಗ್ರತೆಯಿಂದ ನೀನು ಸತ್ಯವನ್ನೇ ಧ್ಯಾನಿಸಿದಾಗ ನೀನೇ ಸತ್ಯವಾಗ್ತೀಯ. ನೋಡಿದ್ರ, ಹಂತ ಹಂತವಾಗಿ ಯಾವ ರೀತಿಯಾಗಿ ಗುರುಗಳು ಆದಿಶಂಕರಾಚಾರ್ಯರು ನಮ್ಮನ್ನ ಸಮಾಧಿಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ವ್ಯಕ್ತಿ ಆತ್ಮ ಆ ಹಂತದಲ್ಲಿ ವಿಶಾಲಾತ್ಮ ಆಗುತ್ತೆ. ಅಂದ್ರೆ ನಾನು ಬೇರೆ ನೀನು ಬೇರೆ ಅನ್ನುವಂಥ ಭಾವನೆ ಸಂಪೂರ್ಣವಾಗಿ ನಮ್ಮಿಂದ ಬಿಟ್ಟು ಹೋಗುತ್ತೆ ಆ ಸತ್ಯ ದರ್ಶನವಾದಾಗ. ಅದಕ್ಕಾಗಿ ಅತೀವ ಸೂಕ್ಷ್ಮಂ ಪರಮಾತ್ಮ ತತ್ವಂ, ಅತಿ ಸೂಕ್ಷ್ಮವಾಗಿರುವಂತಹ ಆ ಪರಮಾತ್ಮ ತತ್ವವನ್ನ ನಾವು ಈ ಸ್ಥೂಲ ದೃಷ್ಟಿಯಿಂದ ನೋಡುವಂಥ ಪ್ರಯತ್ನವನ್ನ ಮಾಡಿದರೆ ಪ್ರಯೋಜನವಿಲ್ಲ. ನಾವು ಎಷ್ಟು ಆಂತರಿಕವಾಗಿ ನಮ್ಮ ಸಾಧನೆಗಳನ್ನು ನಡೆಸ್ಕೊಂಡು ಹೋಗ್ತೀವೋ ಅಷ್ಟಷ್ಟು ನಾವು ಆ ಪರಮಾತ್ಮ ತತ್ವಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ. ಅದಕ್ಕಾಗಿ ಆ ವೇದಾಂತದಲ್ಲಿ ಹೇಳುವಂಥದ್ದು, ಯಥಾ ಸುವರ್ಣಂ ಪುಟಪಾಕ ಶೋಧಿತಂ ತ್ಯಕ್ತ್ವಾ ಮಲೌ ಸ್ವಾತ್ಮಗುಣಂ ಸಮುಚ್ಯತಿ ತಥಾ ಮನಃ ಸತ್ವ ರಜಸ್ತಮೋಮಲಂ ಧ್ಯಾನೇನ ಸಂತ್ಯಜ್ಯ ಸಮೇತಿ ತತ್ವಂ. ಯಾವ ರೀತಿಯಾಗಿ ಚಿನ್ನವನ್ನ ಪುಟಕ್ಕೆ ಕೊಟ್ಟು ಆ ಅದರಲ್ಲಿರುವಂತಹ ಚಿನ್ನದ ಅದುರಿನಲ್ಲಿ ಇರುವಂತಹ ಎಲ್ಲ ಕಶ್ಮಲಗಳನ್ನು ಹೊರಗಡೆಗೆ ತೆಗೆದು ಅದು ಸಂಪೂರ್ಣವಾಗಿ ಹೊಳೆಯುವಂತೆ, ಅಂದ್ರೆ ಕಶ್ಮಲಗಳು ಹೋದಾಗ ಅದು ಹೊಳೆಯೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಕಶ್ಮಲ, ಯಾವುದು ಆ ಕಶ್ಮಲ? ರಜಸ್ಸು, ತಮಸ್ಸು, ಸತ್ವಗುಣ. ಆ ಕಶ್ಮಲಗಳೆಲ್ಲ ಹೊರಗಡೆಗೆ ಬಂದಾಗ, ತ್ರಿಗುಣಾತೀತನಾದಾಗ ಆ ಪರಮಾತ್ಮ ದರ್ಶನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಭೇದಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ. ಹಾಗಾಗಿ ಈ ನಿರ್ವಿಕಲ್ಪ ಸಮಾಧಿಯಲ್ಲಿ ಎಲ್ಲ ರೀತಿಯಾದ
ಸಂಸ್ಕಾರಗಳು ಎನ್ನುವಂತಹ ಈ ಗ್ರಂಥಿಗಳು, ಆ ಗಂಟುಗಳು ಸಂಪೂರ್ಣವಾಗಿ ನಾಶವನ್ನ ಹೊಂದುತ್ತೆ. ಅದಕ್ಕಾಗಿ ನಾವು ಮಾಡ್ಬೇಕಾಗಿರೋಂಥದ್ದು ಏನು ಅಂದ್ರೆ ನಿರಂತರ ಅಭ್ಯಾಸ. ಮೊದಲೇ ಅನ್ಕೊಂಡ್ವಲ್ಲ, ಅಪ್ರಮತ್ತ, ಕಾನ್ಸ್ಟೆಂಟ್ ಅವೇರ್ನೆಸ್. ಒಂದಿನ ಅಭ್ಯಾಸ ಮಾಡಿ ಇನ್ನೊಂದಿನ ರಿಲ್ಯಾಕ್ಸ್ ಆಗುವಂಥದ್ದು ಅಲ್ಲ. ನಿರಂತರ ಅಭ್ಯಾಸದಿಂದ ಪಕ್ವ ಮನೋಬ್ರಹ್ಮಣಿ ಲೀಯತೆ. ಈ ಮನಸ್ಸು ತನ್ನ ತನವನ್ನ ಸಂಪೂರ್ಣವಾಗಿ ಬಿಟ್ಟು, ಮನಸ್ಸು ಅಂದ್ರೆ ಏನು? ಬಂಡಲ್ ಆಫ್ ಥಾಟ್ಸ್. ಮನಸ್ಸಿಗೆ ಅದರದ್ದೇ ಆದ ಅಸ್ತಿತ್ವ ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಲ್ಲವೇ ಇಲ್ಲದೆ ಇರುವಂತ ಮನಸ್ಸಿನಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಅದು ಇಲ್ಲವೇ ಇಲ್ಲ. ಆದ್ರೆ ನಾವು ಅನ್ಕೊಂಡಿರೋದೇನು ಅಂದ್ರೆ ಅದು ನಮ್ಮನ್ನ ಗೆಲ್ತಾ ಇದೆ, ಅದು ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ. ಏನ್ ಮಾಡ್ತೀರಾ? ನಿಮ್ಮಲ್ಲಿರುವಂತಹ ಯೋಚನೆಗಳನ್ನ ಒಂದೊಂದೇ 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 ಪಕ್ಕಕ್ಕೆ ಆ ಕಡೆ ಹಾಕ್ತಾ ನೋಡಿದ್ರೆ ಅಲ್ಲಿ ಏನೂ ಇಲ್ಲ. ಏನೂ ಇಲ್ಲದೇ ಇರುವಂಥದ್ದು ಅದು ಆತ್ಮನಲ್ಲಿ ಲೀನವಾಗುತ್ತೆ. ಅದನ್ನೇ ನಾವು ಅಮನಸ್ಕ ಸ್ಥಿತಿ, ನೋ ಮೈಂಡ್ ಸ್ಟೇಟ್. JK ಅವರು ಹೇಳಿದ ರೀತಿಯಲ್ಲಿ ಹೇಳ್ಬೇಕಾದ್ರೆ ನೋ ಮೈಂಡ್ ಸ್ಟೇಟ್. ಯಾವಾಗ ನೋ ಮೈಂಡ್ ಸ್ಟೇಟ್ ಬರುತ್ತೆ ಅಂದ್ರೆ ಯೋಚನೆಗಳು ಸಂಪೂರ್ಣವಾಗಿ ಸ್ತಬ್ಧವಾದಾಗ, ಅದು ಇನ್ನು ಅದಕ್ಕೆ ಅಸ್ತಿತ್ವನೇ ಇಲ್ಲ. ಇನ್ನು ಅಲ್ಲಿ ಸೇರುತ್ತೆ ಇಲ್ಲಿ ಸೇರುತ್ತೆ ಅನ್ನೋಂಥದ್ದಿಲ್ಲ. ಇನ್ನು ನಮ್ಗೆ ಅರ್ಥ ಆಗೋದಕ್ಕೆ ಹೇಳ್ಕೋಬೇಕು, ಅದು ಆತ್ಮನಲ್ಲಿ ಸೇರ್ ಹೋಗುತ್ತೆ ಅಂತ. ಎಲ್ಲಿವರೆಗೂ ಯೋಚನೆಗಳ ಹಂತದಲ್ಲಿ ನಾವಿರ್ತೀವೋ ಅಲ್ಲಿಯವರೆಗೂ ಆತ್ಮದರ್ಶನ ಆಗೋದಿಕ್ಕೆ ಸಾಧ್ಯ ಇಲ್ಲ. ಯೋಚನೆಗಳು ಯಾವಾಗ ನಿಲ್ಲುತ್ತೆ? ನಮ್ಮಲ್ಲಿರುವಂತಹ ಅಸ್ವಾರ್ಥ ಭಾವನೆಗಳು ಬಿಟ್ಟು ಹೋದಾಗ. ನೋಡಿದ್ರ, ಮತ್ತೆ ಅಲ್ಲಿಗೆ ಬಂದ್ವಿ. ಎಲ್ಲಿವರೆಗೂ ನಾನು ನನ್ನದು ಅನ್ನುವಂತಹ ಸ್ವಾರ್ಥ ಭಾವನೆ ನನ್ನಲ್ಲಿರುತ್ತೋ ಅಲ್ಲಿಯವರೆಗೂ ಕೂಡ ನಾನು ಪರಮಾತ್ಮನ ದರ್ಶನವನ್ನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಹಿಂದಿನ ಸಂಸ್ಕಾರಗಳು ನಮ್ಮಲ್ಲಿ ಬಯಕೆಗಳನ್ನು ಮೂಡಿಸುತ್ತೆ. ಈ ಬಯಕೆಗಳಿಂದ ನಮ್ಮಲ್ಲಿ ಅಶಾಂತಿ ಮೂಡಿ ಬರುತ್ತೆ. ಆ ಅಶಾಂತಿ ಹೋಗುವಂತ ಕೆಲಸವನ್ನ ನಾವು ಸಾಧನೆ ಮಾಡ್ಬೇಕಾದ್ರೆ ನಾವೇನ್ ಅನ್ಕೊಳ್ತೀವಿ? ನಾನೇನೋ ಸಂಪಾದನೆ ಮಾಡಿದ್ರೆ ಈ ಅಶಾಂತಿ ಹೋಗುತ್ತೆ ಅನ್ಕೊಳ್ತೀವಿ. ಅಸ್ವಾರ್ಥ ರೂಪವಾದ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನನ ಮಾಡ್ತೀವಿ. ಯಾವಾಗ ನಮ್ಮ ಗಮನ ಸ್ವಾರ್ಥದ ಕಡೆ ಹೋಯ್ತೋ ಆಗ ಮತ್ತೆ ನಾವು ಅನ್ಕೊಂಡ್ವಲ್ಲ, ಚೆಂಡು ಮೇಲಿಂದ ಕೆಳಗಡೆಗೆ ಬಿದ್ದ ರೀತಿಯಲ್ಲಿ ಕೆಳಗಡೆಗೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚು. ಅದಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥ ಅಂಶಗಳೇನು ಅಂದ್ರೆ, ನಮ್ಮಲ್ಲಿ 2 ರೀತಿಯಾದ ವಾಸನೆಗಳು ಅಂದ್ರೆ ಸಂಸ್ಕಾರಗಳು ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸಂಚಿತ ಕರ್ಮ ಅಂತ ಕರಿತೀವಿ. ಹೌದ್ ತಾನೆ? ಸಂಚಿತ ಕರ್ಮ ಅಂದ್ರೆ ಇನ್ನೂ ನಮಗೆ ಕೆಲಸಕ್ಕೆ ಬರದೇ ಇರುವಂತಹ ಕರ್ಮ. ಅದು ಬ್ಯಾಂಕಲ್ಲಿ ಇದೆ, ಇನ್ನು ಡ್ರಾ ಮಾಡಿಲ್ಲ ನಾವು. ಹೌದಾ? ಪ್ರಾರಬ್ಧ ಕರ್ಮ ಅಂದ್ರೆ ಒಂದಷ್ಟು ದುಡ್ಡನ್ನ ಡ್ರಾ ಮಾಡ್ಕೊಂಡು ಬಂದಿದೀವಿ, ಆ ದುಡ್ಡನ್ನ ನಾವೀಗ ಅನುಭವಿಸ್ತಾ ಇದ್ದೀವಿ. ಇದು ಈಗ ಇರುವಂತಹ ಪರಿಸ್ಥಿತಿ. ಅಂದ್ರೆ ಈಗ ನಮ್ಮ ಪರಿಸ್ಥಿತಿಯಲ್ಲಿ ಏನು ಇದೆಯೋ, ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಅದು ಈಶ್ವರನ ಸಂಕಲ್ಪ, ಭಗವಂತನ ಸಂಕಲ್ಪ, ಅವನ ಪ್ರಸಾದ. ಭಗವಂತನ ಪ್ರಸಾದ. ಒಂದಿನ ಸ್ವೀಟ್ ಕೊಡ್ತಾನೆ, ಒಂದಿನ ಖಾರ ಕೊಡ್ತಾನೆ. ಸ್ವೀಟ್ ಕೊಟ್ರು ಭಗವಂತನ ಪ್ರಸಾದ, ಖಾರ ಕೊಟ್ರು ಭಗವಂತನ ಪ್ರಸಾದ ಅಂತ ನಾವು ಯಾವಾಗ ಅದನ್ನ ನಿರ್ಮಲ ಚಿತ್ತದಿಂದ ಸ್ವೀಕಾರ ಮಾಡ್ತೀವೋ ಆಗ ಅದು ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದು ಮೆಥಡ್. ಇನ್ನು 2ನೇದಾಗಿ, ಇನ್ನೂ ಬರದೇ ಇರುವಂತಹ ಅಂದ್ರೆ ಸಂಚಿತ ಕರ್ಮ, ಅದನ್ನ ಯಾವ ರೀತಿಯಾಗಿ ನಾವು ಕಡಿಮೆ ಮಾಡ್ತಾ ಬರಬೇಕು ಅಂದ್ರೆ, ನಿಸ್ವಾರ್ಥವಾಗಿ ಕರ್ಮಗಳನ್ನು ಮಾಡಿದಾಗ, ನಾನು ಅಂತ ಮಾಡಿದಾಗ ಅದು ಒಳ್ಳೇದಾದ್ರೂ ನನ್ನ ಹತ್ರಕ್ಕೆ ವಾಪಸ್ ಬರಬೇಕು, ಕೆಟ್ಟದ್ದಾದ್ರೂ ನನ್ನ ಹತ್ರಕ್ಕೆ ವಾಪಸ್ ಬರಬೇಕು. ಅಲ್ಲಿ ನಾನು ಅನ್ನುವಂತಹ ಭಾವನೆಯನ್ನ ಸಂಪೂರ್ಣವಾಗಿ ತೊಲಗಿಸಿ ಈಶ್ವರಾರ್ಪಣ ಬುದ್ಧಿಯಿಂದ, ಸಂಪೂರ್ಣ ಶರಣಾಗತಿಯ ಬುದ್ಧಿಯಿಂದ ನಾವು ಕಾರ್ಯಗಳನ್ನು ಮಾಡಿದಾಗ ಅದು ವಾಪಸ್ಸು ಬರೋದಕ್ಕೆ ಕೇಂದ್ರ ಬಿಂದು ಇಲ್ಲ. ಅದು ಹಾಗೇ ಪ್ರಪಂಚಾದ್ಯಂತ ಹೋಗಿ ಲೋಕ ಸಮಸ್ತ ಸುಖಿನೋ ಭವಂತು, ಅದು ನಮ್ಮ ಹತ್ರಕ್ಕೆ ವಾಪಸ್ಸು ಬರಲ್ಲ. ಈ ರೀತಿಯಲ್ಲಿ ನಾವು ಆ ಸಂಚಿತ ಕರ್ಮಗಳನ್ನ,
ಸಂಪೂರ್ಣವಾಗಿ ದಗ್ಧ ಮಾಡುವಂತಹ ಅವಕಾಶ ಇದೆ ಯಾವಾಗ ಸಂಪೂರ್ಣ ಶರಣಾಗತಿ ನಮ್ಮಲ್ಲಿ ಮೂಡಿ ಬಂದಾಗ. ಹಾಗಾಗಿ ಈ ನಮ್ಮ ಮನಸ್ಸಿನ ಶಾಂತಿ ಭಂಗವಾಗದೇ ಇರಬೇಕಾದರೆ ನಾವು ಸಂಪೂರ್ಣವಾಗಿ ನಿಸ್ವಾರ್ಥದಿಂದ ನಮ್ಮ ಕೆಲಸಗಳು, ಯೋಚನೆಗಳು, ಭಾವನೆಗಳು ಇರಬೇಕು. ಈಗ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥದ್ದು, ಮನಸ್ಸಿನ ನಿಗ್ರಹ ಮಾಡುವಂಥದ್ದು. ಹಾಗಾಗಿ ಇನ್ನು ಕೆಲವು ಅವಕಾಶಗಳನ್ನ ಕೊಟ್ಟಿದೆ. ಯಾವ್ಯಾವ ರೀತಿಯಲ್ಲಿ ನೀವು ಇದನ್ನ ನಿಗ್ರಹ ಮಾಡೋದಕ್ಕೆ ಸಾಧ್ಯ ಅದನ್ನ ನೋಡಿದಾಗ, ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ ನಿರೋಧ ಅಪರಿಗ್ರಹ ನಿರಾಶಾಚ ನಿರೀಹಾಚ ನಿತ್ಯಮೇಕಾಂತಶೀಲತಾ. ಯೋಗಸ್ಯ ಪ್ರಥಮಂ ದ್ವಾರಂ, ನಾವು ಏನು ಬ್ರಹ್ಮಜ್ಞಾನದ ದೇವಾಲಯವನ್ನು ಸೇರಬಹುದು, ಅದನ್ನು ಸೇರಬೇಕಾದ್ರೆ ಹಂತ ಹಂತವಾಗಿ ಕೆಲವು ದ್ವಾರಗಳನ್ನು ದಾಟಿ ಹೋಗ್ಬೇಕು. ಅದರಲ್ಲಿ ವಾಂಗ್ ನಿರೋಧ, ಅದನ್ನ ಸಪರೇಟ್ ಆಗಿ ವಾಕಲ್ಲೇ ತಗೋಬಹುದು, ಇಲ್ಲ ವಾಕ್ ಎಲ್ಲ ಸೇರಿ ಇಂದ್ರಿಯಗಳು ಅಂತ ತಗೋಬಹುದು. ನಂತರದಲ್ಲಿ ನಿರಾಶಾ, ಏನೋ ಒಳ್ಳೇದಾಗ್ಬೇಕು, ನಿರೀಕ್ಷಣೆ, ಎಕ್ಸ್ಪೆಕ್ಟೇಷನ್, ಅದಾಗಬೇಕು, ಇದಾಗಬೇಕು, ಇದಾಗಬೇಕು, ಅದಾಗಬೇಕು. ನಿರೀಹ, ಸ್ವಾರ್ಥಪರವಾಗಿರುವಂತಹ ಯೋಚನೆಗಳನ್ನ, ಕೆಲಸಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಏಕಾಂತಶೀಲತಾ, ಎಲ್ಲಿವರೆಗೂ ಹೊರಗಡೆ ನಮ್ಮ ಗಮನ ಬರುತ್ತೋ ಅಲ್ಲಿವರೆಗೂ ಆತ್ಮನಲ್ಲಿ ನಾವು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಏಕಾಂತ ಅಂದ್ರೆ ಬರೀ ಶಾರೀರಿಕವಾಗಿ ಏಕಾಂತ ಅಲ್ಲ, ನಾನು ನನ್ನ ಗುರುಗಳು, ನಾನು ನನ್ನ ಪರಮಾತ್ಮ. ದೇರ್ ಈಸ್ ನೋ ಒನ್ ಬಿಟ್ವೀನ್ ಮೈ ಗುರು ಅಂಡ್ ಮೈ ಸೆಲ್ಫ್. ಅದು ಏಕಾಂತಶೀಲತಾ. ಈ ರೀತಿಯಾಗಿ ನಾವು ಸಾಧನೆಯನ್ನ ಮಾಡ್ತಾ ಬಂದಾಗ ತನ್ನಿವೃತ್ಯ ಮುನೇಹೇ ಸಮ್ಯಕ್ ಸರ್ವೋಪರಮಣಂ ಸುಖಂ ಸಂದೃಶ್ಯತೆ ಸದಾನಂದ ರಸಾನುಭವ ವಿಪ್ಲವ. ತನ್ನಿವೃತ್ಯ, ಈಗ ನಮಗೆ ಸಂಪೂರ್ಣವಾಗಿ ಸಮಾಧಿ ಸ್ಥಿತಿಯ ಬಗ್ಗೆ ಹೇಳ್ತಾರೆ. ಏನಂತ ಅಂದ್ರೆ, ಇಲ್ಲಿವರೆಗೂ ನಾವು ತಗೊಂಡ್ರೆ ಆನಂದ ಅನ್ಕೊಳ್ತಾ ಇದ್ವಿ, ಈಗ ನಮ್ಗೆ ಅರ್ಥ ಆಯ್ತು ತನ್ನಿವೃತ್ಯ, ಬಿಡು ಬಿಡು ಬಿಡು. ತ್ಯಾಗೇನೈಕೇನ ಅಮೃತತ್ವಂ ಆನಶುಹು. ಎಲ್ಲಿವರೆಗೂ ನೀನು ಬಿಡ್ತಾ 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 ಬರ್ತೀಯೋ ಅಲ್ಲಿವರೆಗೂ ಆನಂದದ ಸಾಮ್ರಾಜ್ಯದಲ್ಲಿ ನೋಡಿ. ಸದಾನಂದ ರಸಾನುಭವ ವಿಪ್ಲವ. ರಸಾನುಭವ, ಆನಂದ ರಸ, ದ ಎಸೆನ್ಸ್ ಆಫ್ ದ ಬ್ಲೆಸ್. You will become not only bliss, the essence of bliss. That is samadhi. Samadhi ಅಂದ್ರೆ ಬೇರೆ ಏನು ಅಲ್ಲ, the constant experience of the essence of bliss is samadhi. ಅಂತಹ ಹಂತಗಳನ್ನ ನಾವು ಸೇರೋದಕ್ಕೆ ಗುರುಗಳು ನಮಗೆ ಆಶೀರ್ವಾದನ ಕೊಡಲಿ. ನಮ್ಮ ಆ ಸಾಧನಾ ಪಥ ಕಾನ್ಸ್ಟೆಂಟ್ ಅವೇರ್ನೆಸ್ ಇಂದ ನಡೀಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೀನಿ.